गुरुर्विष्णु गुरुर्देवो महेश्वर गुरु साक्षात् परब्रह्म तस्मै श्री गुरवे नमः। गुरुवे सर्वलोकानां विषजे भवरोगिणां निधये सर्वविद्यानां दक्षिणमूर्तिये नमः। ध्यानमूलं गुरुमूर्ति पूज्यमूलं गुरुपादं मंत्रमूलं गुरुर्वाक्यं मुक्तिमूलं गुरुकृपा। चैतन्यं शाश्वतं शान्तं व्योमातीतं निरञ्जनं नादबिन्दुकलातीतं तस्मै श्री गुरवे नमः। तस्मै श्री गुरवे नमः। ಒಂದು ಗುರುಗಳ ಅಪ್ಪಣೆ ಮೇರೆಗೆ ನಾವು ನಮ್ಮ ಹಿರಿಯರಾದಂಥ ಬಸವತೋಡಿ ಸರ್ ಅವರು ಏನೋ ಒಂದು ಗುರುಗಳು ಬರತಾನೆ ಒಂದು 10 ನಿಮಿಷ ಮಾತಾಡ್ತೀವಿ. ಜಗದಾದಿ ಜಗದ್ಗುರು ಶ್ರೀ ಸಿದ್ಧಾರೂಢರ ಪಾದಕ್ಕೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನಿಜಗುಣರ ಷಟ್ಶಾಸ್ತ್ರಕ್ಕೆ ಟೀಕಾ ತಾತ್ಪರ್ಯವನ್ನು ಬರೆದು ಜಗತ್ತನ್ನೇ ಉದ್ಧಾರ ಮಾಡಿದಂಥ ದೊಡ್ಡ ಶಿವಪುತ್ರಪ್ತಾತ್ನವರ ಪಾದಕ್ಕೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಎಂಬಂತೆ ಬಸವಾನಂತಾತನವರ ಪಾದಕ್ಕೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅವರ ಪ್ರತಿಬಿಂಬ ರೂಪನಾದಂಥ ಅವರ ಅನುಯಾಯಿಗಳಾದಂಥ ಅಭಿನವ ನಿಜಗುಣವರಿಂದೇ ಖ್ಯಾತಿಯನ್ನು ಪಡೆದಂಥ ಅಭಿನವ ನಿಜಗುಣವರ ಪಾದಕ್ಕೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನಮ್ಮ ನಿಮ್ಮ ಅಂತರಾತ್ಮದಲ್ಲಿ ಬೆಳಗುವಂತಹ ಚೈತನ್ಯ ಪರಮಾತ್ಮನಿಗೆ ನಮಸ್ಕರಿಸುತ್ತಾ, ಯಾಕಂದ್ರೆ ನಡೆದದ್ದು ಶ್ರೀಮದ್ ಭಗವದ್ಗೀತಾ ಅಂದರೆ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೊಂದೇ ಯಾಕೆ ಬೋಧ ಮಾಡಿದ? ಇನ್ನು 4 ಮಂದಿ ಇದ್ರಲ್ಲ, ಅವರು ಯಾಕೆ ಬೋಧ ಮಾಡಲಿಲ್ಲ ಅಂದರೆ ಅವರು ವಿಶ್ವಾಸ ಮಾಡಲಿಲ್ಲ. ಇದ್ದ ಶ್ರೀಕೃಷ್ಣ ಪರಮಾತ್ಮ ಅವ್ರು ಬೆನ್ನಿಗಿದ್ದ, ಇಲ್ಲಂತಿಲ್ಲ. ಆದ್ರೂ ಅರ್ಜುನಗೆ ಯಾಕೆ ಬೋಧ ಮಾಡಿದ್ರು ಅವರು? ಅರ್ಜುನ ಅವರ ಪಾದನೆ ನಂಬಿದ್ದ. ಶ್ರೀಕೃಷ್ಣ ಪರಮಾತ್ಮ ನಿನ್ನ ಬಿಟ್ರೆ ನನಗೆ ಗತಿನೇ ಇಲ್ಲ ಅಂತಂದ್ರು. ಯಾಕಂತಂದರೆ ಅವ್ನು ವಿಚಾರ ಮಾಡಿದ, ನೋಡು ಯುದ್ಧ ರಥ ವೈದ್ಯಕೇಶ್ ಎಲ್ಲಿ ನಿಂದಿರಿಸಿದ? ಶ್ರೀಕೃಷ್ಣ ಪರಮಾತ್ಮ ರಣರಂಗದಲ್ಲಿ ಮಧ್ಯದಲ್ಲಿ ನಿಂದಿರಿಸಿದ. ಮಧ್ಯದಲ್ಲಿ ನಿಂದಿರಿಸಿದ ಮೇಲೆ ಅರ್ಜುನ ನೋಡಂತಂದ, ದಿಕ್ಕು ಮುಕ್ಕು ನೋಡ್ತಾನೆ. ಎಲ್ಲರೂ ತನಗ ಸಂಬಂಧಿಕರೇ ಅವರು, ಎಲ್ಲರೂ ಕೌರವರು ಎಲ್ಲರೂ ಸಂಬಂಧಿಕರೇ ಅವರು. ಎಕ್ಕಡೆ ನೋಡ್ತಾನ ತಾತ, ಸಣ್ಣಪ್ಪ, ದೊಡ್ಡಪ್ಪ, ಮಕ್ಕಳು. ಹೆಂಗೆ ನಾನು ಯುದ್ಧ ಮಾಡ್ಲಪ್ಪ ಅಂತಂದಲ್ಲಿ ಬಹಳ ಯೋಚನೆ ಮಾಡ್ತಾನೆ. ಆದ್ರೂ ಧರ್ಮ ಇದು ಧರ್ಮೋ ಧರ್ಮ ರಕ್ಷಿತ ಅಂತ. ಇಲ್ಲಿ ಧರ್ಮ ಪರಿಪಾಲನೆ ಮಾಡಬೇಕಾಗ್ಯದ. ಇಲ್ಲಿ ಅಧರ್ಮವನ್ನು ನಾಶ ಮಾಡಿ ಧರ್ಮವನ್ನು ರಕ್ಷಣೆ ಮಾಡ್ಬೇಕಾಗ್ಯದ. ಅದಕ್ಕೆ ಯದಾ ಯದಾ ಧರ್ಮಶ್ಯ ಅಂದ್ರೆ ಅವರು ಎಲ್ಲಿ ಅನ್ಯಾಯ ಅತ್ಯಾಚಾರ ನಡೆದಿದ ಅಲ್ಲಿ ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮ ನಾನೇ ಬಿಟ್ಟು ಬರ್ತಂತ ಹೇಳ್ಯಾನ. ಇವ್ ನೋಡ್ರು ಸಿದ್ಧಾರೂಢರು ಭಗವಂತನ ಅವತಾರ. ಅವರು ಒಂದು ಜಗತ್ತು ಉದ್ಧಾರಕ್ಕಾಗಿ ಅದಕ್ಕಂದ್ರು ಸಿದ್ಧರು ಬಂದರು ಕೈಲಾಸದಿಂದ ಕಲಿಯುಗ ನೋಡೋದಕ್ಕೆ. ಯಾಕೆ ಬಂದ್ರು ಅವರು? ನಾರಾದ್ರು ಹೇಳಿದರು ಅಲ್ಲಿ ಪರಮಾತ್ಮನಲ್ಲಿ ನಡೆದಾಗ, ಸಭೆ ನಡೆದಾಗ ಪರಮಾತ್ಮನಲ್ಲಿ ನಾರಾದ್ರು ಹೋಗಿ ಕೈ ಮುಗಿದು ನಿಂತ್ಕೊಂಡ್ರು. ಏನು ನಾರದ ಬರೋಣ ಅಂತ ಕೇಳಿದಾಗ, ಯಪ್ಪ ಏನು ಹೇಳಲಿ, ಈ ಭೂಲೋಕದಲ್ಲಿ ಅನ್ಯಾಯ ಅತ್ಯಾಚಾರ ತಾಂಡವಾಡ್ತದ. ಇದನ್ನು ನಾನು ನೋಡೋಕ್ಕಾಗಬಲ್ದು. ಸಜ್ಜನರಿಗೆ ದುರ್ಜನರು ಬಹಳ ಕಾಟ ಕೊಡಕತ್ಯಾರ. ಏನಾದರೂ ಮಾಡಿ ಭಗವಂತ ನೀನೇ ಅವತಾರ ಮಾಡಬೇಕು, ಈ ಭೂಲೋಕಕ್ಕೆ ನೀನೇ ಅವತಾರ ಮಾಡಬೇಕು. ಅದಕ್ಕೆ ಸಿದ್ಧನಾಮದಿಂದ ನೋಡ್ರಿ
ಎಲ್ಲಿ ಜನಿಸಿದ? ಚಳಕಾಪುರದಲ್ಲಿ. ಚಳಕಾಪುರದಲ್ಲಿ ಹುಟ್ಟಿ ಬಂದಾರ ದುಷ್ಟರ ರಕ್ಷಣಕ್ಕೆ. ಅವರು ದುಷ್ಟರನ್ನ ರಕ್ಷಣೆ ಮಾಡಕ್ಕೆ ಬಂದರು. ಶ್ರೇಷ್ಠರಂತೂ ಅವರು ಮೊದಲೇ ಅವರು ವಿವೇಕಾನಂದ ಅವರಿಗೆ ಜಾಗೃತ ಆಗಿದೆ. ಶ್ರೇಷ್ಠರಂತ ಅವರು ಇನ್ನೊಂದು ಇದಕ್ಕೆ ಹೋಗೋದಲ್ಲ. ಆ ದುಷ್ಟರನ್ನ ರಕ್ಷಣೆ ಮಾಡೋದಕ್ಕಂದ್ರೆ ದುಷ್ಟರಿಗೆ ಒಂದು ತಮ್ಮ ಆತ್ಮಬೋಧೆಯನ್ನು ನೀಡಿ ಇದು ಏನಂತಂದು ವಿಚಾರ ಮಾಡಿ, ಈ ಜನ್ಮಕ್ಕೆ ಬಂದಿರಿ ನೀವು, ನರಜನ್ಮ ದೊಡ್ಡದಿದು ನೋಡ್ರಿ. ನರಜನ್ಮ ಅಂತಂದರೆ ಇದು ಎಷ್ಟೋ 83,99,999 ಹೀನವಾದ ಜನ್ಮ ಎತ್ತಿ 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 ಈ ಮಾನವ ಜನ್ಮ ಬಂದದ. ಇದು ಸುಮ್ಮನೆ ಬಂದಿಲ್ಲ. ಇದು ಹಿಂದಿನ ಜನ್ಮದ ಪುಣ್ಯ. ನಾವು ಇಲ್ಲಿ ಬಂದು ಗುರುಗಳಲ್ಲಿ ನಾವು ಪ್ರತಿನಿತ್ಯ ಗುರುಗಳು ಹೇಳಕತ್ಯಾರ, ಇದು ನೀನಲ್ಲ, ಇದು ನೀನಲ್ಲ, ಶರೀರ ನೀನಲ್ಲ, ಜಗತ್ತು ನೀನಲ್ಲ. ಆದ್ರೂ ನಮ್ಗೆ ಇನ್ನು ಈ ಶರೀರದ ಮೇಲೆ ವ್ಯಾಮೋಹ ಇರಲಿ. ಶರೀರ ಬಂದದ್ದು ಯಾಕಂದ್ರೆ ಭಗವಂತನ ಶ್ರೀಮಂತನ ಸಾಧನ ಅಂದ್ರೆ ಇದು. ಈ ಶರೀರ ಬರ್ಲಿಕ್ಕೆ ನಾವೆಲ್ಲಿ ಕೇಳಕ್ಕೆ ಬೈಲಿ? ಅದಕ್ಕೆ ಹಂದಿ, ನಾಯಿ, ಕತ್ತೆ, ನರಿ ಇವು ಜನ್ಮ ಇತ್ತಿದ್ರೆ ನಾವು ಬಂದು ಕೇಳಕ್ಕಾತಿತ್ತ? ಈ ಮಾನವ ಜನ್ಮ ಎಂಥ ಶ್ರೇಷ್ಠ ಅಂತಂತಂದರೆ, ಸಾ ಜನ್ಮಂ ಸಾಕಾರಂ ಸದ್ಗುರುನಿಗನವ್ರ ನರಜನ್ಮಂ ಇದು ದುರ್ಲಭಮವ್ರ. ತೆಲುಗಿನಾಗ ಒಬ್ಬ ಮಹಾತ್ಮರು ಹೇಳ್ತಾರ, ಸಾ ಜನ್ಮಂ ಸಾಕಾರಂ ಸದ್ಗುರುನಿಗನವ್ರ ಅಂದರೆ ಒಬ್ಬ ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂಥ ಸದ್ಗುರುವಿನ ಪಾದಕ್ಕೆ ಬಿದ್ದರೆ ನೀವು ಉದ್ಧಾರ ಆಗ್ತೀರ ಅಂತಂತಾರೆ ಅವರು. ಈ ನರಜನ್ಮ ಸುಮ್ಮನೆ ಬರೋದಿಲ್ಲ. ಇದು ಮತ್ತೆ ಮತ್ತೆ ಹುಟ್ಟಕ್ಕೇನು ಹುಲ್ಲು ಬೀಜ ಗುರುಗಳು ಹೇಳ್ತಿರ್ತಾರೆ. ಇದೇನು ಹುಟ್ಟಕ್ಕೆ ಹುಲ್ಲು ಬೀಜ ಅಲ್ಲ ಇದು. ಈ ನರಜನ್ಮ ಬಂದದ ನಮಗೆ ನಿಮ್ಗೆ ಎಷ್ಟೋ ಜನ್ಮದ ಪುಣ್ಯ. ಗುರುಗಳನ್ನು ಸಿಕ್ಕಾರ, ನಮಗೆ ಇದ್ದಲ್ಲೇ ಸಿಕ್ಕಾರ. ಇವಾಗ ರಾಯಚೂರು, ಮಾನವಿ, ಸಿನ್ನೂರು ಅಂತಲ್ಲಿ ಇದ್ದರೆ ನಾವೇನು ಹೋಗೋದು ಆತಿತ್ತ? ಮತ್ತೆ ಒಂದು ದಿನ ಬಸ್ ಚಾರ್ಜ್ ಇಟ್ಕೊಂಡು ಹೋಗೋದು ಆತಿತ್ತೇನು? ನಮ್ಮ ಪುಣ್ಯ. ಯಾಕಂದ್ರೆ ಅವರಾದ್ರೂ ಗುರುಗಳನ್ನ ಕರೆಸಿ ಕೇಳ್ಯಾರ. ನಮ್ಮ ಪುಣ್ಯ ಅದು ಇದು. ಯಾಕಂತಂದ್ರೆ ಇಲ್ಲೇನು ವರ್ಣ ಮಾಡೋದೇನಿಲ್ಲ. ಯಾಕಂತಂದರೆ ಇದು ಸುಮ್ಮನೆ ಎಂಥವ್ರಿಗೆ ಸಿಗೋದಿಲ್ಲ. ಇಲ್ಲಿಗೆ ಅರ್ಜುನಗೆ ನೋಡ್ರಿ ಎಂಥ ವ್ಯಾಮ ಹೊಡೆದಿತ್ತು. ಅಂಥ ರಣರಂಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಬೋಧ ಮಾಡಿದ. ಆ ಗಾಂಡಿವ ಎದ್ದೇಳವಲ್ದದು. ಯಾಕಂದ್ರೆ ಬಿಲ್ಲು ಎಗಲಿಗೆ ಹಾಕಿ ಅಂತಾನೆ ಎದ್ದೇಳವಲ್ದದು. ಕಾಲು ಕೈ ತಣ್ಣಗಾಗಿ ತಟಸ್ಥಾಗಿಬಿಟ್ಟಾನ ಅವನು. ಅವಾಗ ಧರ್ಮ ಅದು. ಶ್ರೀಕೃಷ್ಣ ಪರಮಾತ್ಮ ಬೋಧ ಮಾಡಿದ. ಎಲ್ಲೋ ಯಾವುದು ಕೊಡ್ತಿದ್ದೀನಿ ನೀನು, ಯಾವುದಕ್ಕಿಲ್ಲ. ಶರೀರ ನಂದೂ ಓದ್ತದ, ನಿಂದೂ ಓದ್ತದ. ಈ ಶರೀರ ಶ್ರೀಕೃಷ್ಣ ಪರಮಾತ್ಮನಿಂದ ಇತ್ತ, ನಂದೂ ಓದ್ತದ ಅರ್ಜುನ, ನಿನ್ನ ಶರೀರನೂ ಓದ್ತದ. ಒಳಗಿದ್ದ ಆತ್ಮ ಚೈತನ್ಯ ಪರಮಾತ್ಮ ನಾನಲ್ಲ, ಅವನು ಹೋಗವನಲ್ಲ, ಬರೋವನಲ್ಲ. ಯಾವಾಗ ಮೂರು ಕಾಲದಲ್ಲಿ ನಾನು ಅದಕ್ಕಂತ ಗುರುಗಳು ಯಾವಾಗ 3 ಅವಸ್ಥೆಯೊಳಗೆ ಒಂದರೊಳಗೆ ಒಂದಿಲ್ಲ 3 ಅವಸ್ಥೆಗಳನ್ನು ಅರಿಯುತ್ತಾ ಬೇರೆ ಸಾಕ್ಷಿಕನಾಗಿದ್ದು ನೀನು 3 ಅವಸ್ಥೆಗಳನ್ನು ಜಾಗೃತದಲ್ಲಿ ವಿಶ್ವನಾಗಿ ಅಲ್ಲಿ ಸತ್ವಗುಣ ನೀನೇ ಅರಿತಿದ್ದಿ. ನಿದ್ರೆಯಲ್ಲಿ ತೇಜಸ್ಸು, ಸತ್ವ ತೇಜಸ್ಸು. ಅಲ್ಲಿ ಏನಾದಂದ್ರೆ ರಜಗುಣದಲ್ಲಿ ಅಲ್ಲಿ ತಿಳಿದಂಗಾಗ್ತದ, ಮತ್ತೆ ಮರ್ತಂಗಾಗ್ತದ. ಅಲ್ಲಿನೂ ನೀನೇ ತಿಳಿತಿದ್ದಿ. ನಿದ್ರೆಯಲ್ಲಿ ಪ್ರಾಜ್ಞನಾಗಿ ಅಲ್ಲಿ ತಮಗುಣ ಅದ. ಆದರೂ ನೀನು ಆನಂದವಾಗಿ ಹೊರಗಿದ್ದೀನಿ ಅಂತ ಹೇಳ್ತಿದ್ದಲ್ಲ. ನೀನು ಸಣ್ಣತ, ನೀನು ಪರಮಾತ್ಮ ಸ್ವರೂಪನೇ ನೀನಿದ್ದು ಅರ್ಜುನ. ಈ ದೇಹ ನಿನಗೆ ಸಂಬಂಧ ಇಲ್ಲ. ಇದು ಧರ್ಮ ರಕ್ಷಣೆ ಮಾಡೋಕೆ ಧರ್ಮ, ಇದು ಧರ್ಮದಿದ್ದ ಇದು ಒಡಿಬಾಣ ಅಂತಾನೆ ಅಲ್ಲಿ. ಆದ್ರೂ ಶ್ರೀಕೃಷ್ಣ ಪರಮಾತ್ಮ ಎಷ್ಟು ಹೇಳಿದ್ರು ಅವನು ಜಲ್ದಿ ನೋಡ್ತಾನೆ. ಯಾಕಂದ್ರೆ ಅಂಥ ವ್ಯಾಮೋಹ ನಮಗಾದ್ರೂ ಈ ಜನ್ಮದಲ್ಲಿ ನೋಡ್ರಿ, ಹೆಂಡ್ರು ಮಕ್ಕಳು ಸತಿ ಸುತ. ಅದಕ್ಕಂದ್ರು ಶ್ರೀಯು ಸತಿ ಸುತರು ನನ್ನವರೆಂದು ನೆಚ್ಚಿರುವಿ, ಮರಣ ಕಾಲದ ನಿನ್ನ ಹಿಂದೆ ಬರುವವರೇ. ಇದು ಬರೇ ಭ್ರಮೆ ಇದ್ದಂಗೆ. ಇದು ಏನಾದಂದ್ರೆ ಮನುಷ್ಯಗ ಭ್ರಮೆ, ಇದೊಂದು ಭ್ರಮೆ ಒಕ್ಕಣದು. ಇದು ನಂದು ಎಲ್ಲಿ ನಿಂದು ಇಲ್ಲೇ ಇಲ್ಲ. ನಿದ್ದೆಗೆ ಯಾವುದು ನಂದಲ್ಲ ನಿಂದಿಲ್ಲ, ಸುಮ್ಮನೆ ಹೊಡೆದಾಡ್ತದೆ ಇದು. ಅದಕ್ಕೆ ಗುರುದೇವ ನಮಗೆ ಸಿಕ್ಕನಾಗಬೇಕು. ಗುರುದೇವ ನೀ ಮಾಡಿದ ಉಪಕೃತಿಯನ್ನು ಮರಿಯನು ಎಂದೆಂದಿಗೆ ಹೇದೋಳು. ಪಡವಿಯೊಳಕಿಳ ವೇದಾಗಮ ಶಾಸ್ತ್ರ ಬಿಡದೆ ಸಾಧಿಸಿದ ವಾದಿಗಳೆಲ್ಲ ಒಡದಾಡಿ ಕಾಣದ ಪರತತ್ವನು ಎನ್ನ ನಾನು ಇದ್ದಲ್ಲಿಗೆ ಬಂದು ಹೇಳಕತ್ತಿದ್ದಲ್ಲಪ್ಪ ಯಪ್ಪ ನಂದೆಂತ ಪುಣ್ಯ ಅಂತ ನೀವನು ಶಿಷ್ಯ. ಎಂತೆಂಥವ್ರಿಗೆ ಸಿಕ್ಕಿಲ್ಲಿದೆ. ಯಾಕಂತಂದರೆ ಇದು ಶಾಸ್ತ್ರ ಸತ್ಯವಾದ ಶಾಸ್ತ್ರ. ಇದು ವೇದಾಂತ ಅಂತಂದ್ರೆ ಸುಮ್ಮನೆ ಇಲ್ಲ ಇದು. ಇವಾಗ ಭಗವಂತ ಅರ್ಜುನ ಬೋಧ ಮಾಡ್ತಾನೆ. ಏನು ಬೋಧ ಮಾಡಕತ್ತೇನೆ ಅಲ್ಲೇ ತತ್ವಮಸಿ 3. ಯಾಕಂದ್ರೆ 3:18 ಮನೆ ಗುರುಗಳು ಹೇಳಿದರು. 6ನೇ ಸಂಧಿಗೆ ತತ್, ಮತ್ತೆ 6ನೇ ಸಂಧಿಗೆ ತೊಮ್ಮು,
ಅಶಿನಿ ಏನಿದ್ದೆ ಅಂತ 3:18 ಅಧ್ಯಾಯ ಅದು. 18 ಅಧ್ಯಾಯದಲ್ಲಿ ಏನು ಹೇಳಿದ್ರು? ಆ ಪರಮಾತ್ಮ ಸ್ವರೂಪ ನೀನಿದ್ದೀವಿ, ದೇಹ ನೀನಲ್ಲ, ಈ ಜಗತ್ತನ್ನು ನಶ್ವರ ಅದು. ಇದು ಎಲ್ಲಿ ಅದು ಜಗತ್ತು? ನಮಗೆ ಜಾಗೃತದಲ್ಲಿ ಒಂದೇ ಕಾಣಕತ್ತದ, ಸ್ವಪ್ನದಲ್ಲಿ ಅಂತೂ ಪತ್ತನೇ ಇಲ್ಲ, ಅದು ನಿದ್ದೆಗಂತೂ ಪೂರ ಪತ್ತ ಇಲ್ಲ. ಅದಕ್ಕೆ ಎಂಥ ಗುರು ದೊರೆತನಮ್ಮ, ಭ್ರಾಂತಿ ಅನ್ನೋಳು ಬಿಡಿಸಿದನಮ್ಮ. ಶಾಂತ ಮೂರುತೀತ ನೋಡಮ್ಮ, ಚಿಂತೆ ಎಲ್ಲವನ್ನು ಕಳೆದ ತಂಗಿಯಮ್ಮ. ಯಾರು ಚಿಂತೆ ಕಳೆಯವರು ನಮ್ಗೆ ಅಣ್ಣ ತಮ್ಮರು ಯಾರು ಚಿಂತೆ ಕಳೆಯವರಿಲ್ಲ. ಯಾಕಂತಂದ್ರೆ ಚಿಂತೆ ಮತ್ತಿಟ್ಟು 10,000 ತಂದೆ ತಾಯಿಗಳಾದರೂ ಬಹು ಬಂಧ ಕಳೆಯದೆ ಹೋದರು. ಇದನ್ನ ಕಳಿಬೇಕಾದ್ರೆ, ಇದು ಭವರೋಗ ಕಳಿಬೇಕಾದ್ರೆ ಸದ್ಗುರೇ ಬೇಕು. ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂಥ ಸದ್ಗುರೇ ಇದನ್ನ ನೋಡ್ರಿ ನಮ್ಗೆ ಹೇಳ್ಕೊಂತ ಬಂದಾರ. ನೇತಿ 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 ನೇತಿ. ಅದಕ್ಕಂದ್ರೆ ನೇತಿಗಳೆದ ಕಾಯ ಕರಣ ಕಾರ್ಯಗಳ ಭೂತ ಕಾರಣ ಪಂಚಕವನುಳಿದು. ಇದು ಪಂಚಭೂತಗಳಿಂದ ಆದ ಶರೀರ. ಇದು ಎದರ್ಲಿಂದ ಆಯ್ತು ಅಂದರೆ ಪಂಚಭೂತಗಳಿಂದ ಪ್ರಪಂಚ ನಿರ್ಮಿತವಾಯಿತು. ಅದಕ್ಕೆ ಅವ್ರು ಎಲ್ಲ ಮಾತ್ಮರು ಅದೇ ಹೇಳ್ಯಾರ. ಪಂಚಭೂತಗಳಿಂದ ಪ್ರಪಂಚ ನಿರ್ಮಿತವಾಯಿತು, ಸಂಚಿತ ಆಗಮ ಗೊಂಚಲದೋಳು ಸುಖವೇನು ಕಂಡೆಲೋ, ಕಾಯವೋ ಕರ್ಮವೋ. ಇದು ಕಾಯ ಬರ್ಬೇಕಾದ್ರೆ ಕರ್ಮ ಮಾಡೇ ಬಂದದಂತಿದ್ದು, ಶರೀರ ಬರ್ಬೇಕಾದ್ರೆ ಕರ್ಮ ಮಾಡೇ ಬಂದದ್ದು. ನಾವು ಕರ್ಮ ಮಾಡ್ಲಿಕ್ಕಂದ್ರೆ ಈ ಶರೀರ ಬರ್ತದಿಲ್ಲ. ಈಗ ಬಂದ್ರೆ ಏನಾಯಿತು? ಅದಕ್ಕಂದ್ರೆ ಬಂದದ್ದು ಪಾಡಾಯಿತು, ಒಂದಿದೆ ಗುರುಪಾದಕ್ಕೆ. ಏನಾಯ್ತು? ಬಂದ್ರು ಕೂಡ ಏನಾಯಿತು? ಗುರು ಸಿಕ್ಕನಲ್ಲ, ಈಗ ಮತ್ತೆ ಬರಲಾರ್ದಂಗೆ ಮಾಡ್ಕೇರಿ. ಅದಕ್ಕೆ ಎಂಥ ಗುರು ದೊರೆತನಮ್ಮ, ಭ್ರಾಂತಿಯನ್ನೊಳು ಬಿಡಿಸಿದನಮ್ಮ. ಶಾಂತ ಮೂರುತೀತ ನೋಡಮ್ಮ, ಚಿಂತೆ ಎಲ್ಲವನು ಕಳೆದ ತಂಗಿಯಮ್ಮ. ಇದು ಈ ಭವಬಂಧನದಿಂದ ಬಿಡುಗಡೆ ಆಗ್ಬೇಕಾದ್ರೆ ಸದ್ಗುರುವೇ ಬೇಕು. ಅದಕ್ಕೆ ಅಲ್ಲಿ ಬರ್ದಾರ ನೋಡ್ರು. ಅರಿದು ಆಚರಿಸುವವನ ಆಚರಣೆ ಬ್ರಹ್ಮಮಯ, ಅರಿಯದವನ ಆಚರಣೆ ಮಾಯಾಮಯ. ಅರ್ಲಾರ್ದವನ ಆಚರಣೆ ಹೆಂಗಾಗ್ತದಂದ್ರೆ ಮಾಯಾಮಯ. ಇವತ್ತು ಬರೇ ರಾಜಕೀಯ ಒಡೆದು ಆಡಿ ಸತ್ತವ ನೋಡು. ಅವ್ರು ಹಂಗಲ್ಲ, ಪರತತ್ವಕ್ಕೆ ಒಡೆದಾಡಿ ಸತ್ತಾರ ಅವರು ಮಹಾತ್ಮರು. ಈ ಪರತತ್ವ ಎಲ್ಲಿ ಸಿಗ್ತದಂದು ಒಡೆದಾಡಿ ಸತ್ತಾರೆ. ಈಗಿನ ಮಂದಿ ಆದ ಬರೇ ರಾಜಕೀಯ ನೋಡ್ರಿ ಎಂತೆಂಥವು ನಡೆದವ. ಒಡೆದಾಡಿದ ಪರತತ್ವ ಕಾಣದೆ, ಗುರುವೇ ನನಗೆ ಎಂಥದ್ದು, ನನಗೆ ಅಂಗೈಯಲ್ಲಿ ನೆಲ್ಲಕಾಯಿ ತೋರಿಸಿದಂಗೆ ತೋರಿಸಿದಲ್ಲ ಗುರುವೇ ಅಂತ ಗುರುವಿನ ಕೊಂಡಾಡ್ತಾನಲ್ಲಿ. ಇವತ್ತು ನಾವು ನೀವು ಎಷ್ಟೋ ಜನ್ಮದ ಪುಣ್ಯ ನಮಗೆ ಇದು ಕೇಳಬೇಕಾದಂತಂದರೆ ಪುಣ್ಯ, ಹಿಂದಿನ ಪುಣ್ಯ. ಯಾಕಂದ್ರೆ ಇದು ಗುರುಗಳು ಅವಾಗ ಹೇಳ್ತಿರ್ತಾರೆ. ಇದ್ರನ್ನ ಯಾರು ಭಾಳಷ್ಟು ಮಂದಿ ಕೇಳೋದಲ್ಲ ಇದ್ರನ್ನ. ಯಾಕಂದರೆ ಇನ್ನು ಅದು ಹಿಂದಿನ ಜನ್ಮದಲ್ಲಿ ಪುಣ್ಯ ಇದ್ರೆ ಮಾತ್ರ ಇಲ್ಲಿ ಬರ್ಕೊಡ್ತದೆ, ಇಲ್ಲಕ ಬರ್ಕೊಡೋದಲ್ಲ. ಇಲ್ಲೇ ನೋಡಿರಲ್ಲ ಎಷ್ಟೋ ಮಂದಿ ಬಂದು ಓದ್ತದ. ಯಾಕಂದ್ರೆ ಅವ್ರಿಗೆ ಹಿಡ್ಸೋದಲ್ಲ ಇದು. ಅಲ್ಲೋ ಯಾವ ಜನ್ಮದಲ್ಲಿ ಸಂಸಾರ ಮಾಡಿಲ್ಲ ನೀನು, ಯಾವ ಜನ್ಮದಲ್ಲಿ ಪ್ರಪಂಚ ಮಾಡಿಲ್ಲ ನೀನು. ಅದಕ್ಕೆ ಅನಿಮಿತ್ಯ ಬರಿಗಳೆನಿಸುವ ಕಾಮಾದಿಗಳಿಗೆ ತನು ಅನೇಕವನಿತ್ತಿ ಭವಭವಂಗಳಲ್ಲಿ. ಒಂದು ಜನ್ಮದಲ್ಲೇ ಎಷ್ಟು ಅನಿಮಿತ್ಯ ಬರಿಗಳೆನಿಸುವ ಕಾಮಾದಿಗಳಿಗೆ ತನು ಅನೇಕವನಿತ್ತಿ ಭವಭವಂಗಳಲ್ಲಿ. ನಿನಗೊಂದು ದೇಹವಿದನ್ನು ತೊಟ್ಟು, ಈ ದೇಹ ತೊಟ್ಟು ಬಂದಿದ್ದಿ. ನಿನಗೆ ಈ ದೇಹದಿಂದ ಪುಣ್ಯ ಮಾಡಿ ಸ್ವರ್ಗಕ್ಕೆ ಹೋಗಕ್ಕೆ ಬರ್ತದ, ಪಾಪ ಮಾಡಿ ನರಕಕ್ಕೆ ಹೋಗಕ್ಕೆ ಬರ್ತದ. ನೀನು ತಿಳಿದು ಒಂದು ಸದ್ಗುರುವಿಗೆ ಶರಣಾಗತನಾಗಿ ನೀನು ತಿಳಿದು ಪಾರಾಗಕ್ಕೆ ಬರ್ತದೆ ನೋಡು. ಈ ಮಾನವ ಜನ್ಮ ಅಷ್ಟು. ಅದಕ್ಕೆ ಮಾನವ ಜನ್ಮ ಅವರು ದಾಸರು ಕೂಡ ಅಂತಾರೆ, ಎಂಥ ಮಾನವ ಜನ್ಮ ಇದು, ಏನು ಕೊಟ್ಟರು ಸಿಕ್ಕಿತ್ತಪ್ಪ. ಎಂಥ ಮಾನವ ಜನ್ಮ ಇದು, ಏನು ಕೊಟ್ಟರು ಸಿಕ್ಕಿತ್ತಪ್ಪ ಅಂತಾರೆ ಅವರು. ಇಂಥ ಮಾನವ ಜನ್ಮ ಸಿಗಬೇಕಾದ್ರೆ ಇಂದ್ರ ಜನ್ಮದ ಪುಣ್ಯನೇ ಇದು. ಏನೇ ಮಾಡಲಿದು, ಪಾಪನ ಮಾಡಲಿ ಪುಣ್ಯನ ಮಾಡಲಿ ಬಂದುಬಿಟ್ಟದ. ಈಗ ಅಂಬಲಿನಿಂದ ಕಡಿಗೆ ಆಗ್ಯದ ಬಾಣ, ಅದ್ರ ಬೇಗ ಎಲ್ತಾನ ಅದ ಅಲ್ಲಿ ತಾನ ಹೋಗಿ ಬೀಳ್ತದ. ಆದ್ರೂ ನಮಗೆ ಈಗ ಮಾನವ ಜನ್ಮ ಬಂದದ, ಗುರುಗಳು ಸಿಕ್ಕಾರ. ಏನಪ್ಪ ದಿನನಿತ್ಯ ನಾವು ನೀವು ಕೇಳ್ತು ಅಂದ್ರೆ ಪುಣ್ಯವಂತರು ನಾವು. ಎಷ್ಟೋ ಜನ್ಮ ಹೀನವಾದ ಜನ್ಮಕ್ಕೆ ಕಳೆದವಲ್ಲಪ್ಪ. ಅದಕ್ಕಂದ್ರೆ ಅನಿಮಿತ್ಯವರಿಗಳೆನಿಸುವ ಕಾಮಾದಿಗಳಿಗೆ ತನು ಅನೇಕವನಿತ್ಯ ಭವಭವಂಗಳಲ್ಲಿ. ಜನ್ಮಾಂತರ ಅಂತ ಹೇಳಿದ್ರು. ಭವಭವಂಗಳಲ್ಲಿ ಎಷ್ಟು ಭಾವನೆ. ನಿನಗೊಂದು ದೇಹವಿದನ್ನು ತೊಟ್ಟು ತಪಸ್ಸು ಮಾಡಕ್ಕೆ ಬರ್ತದಂದ್ರೆ ಇದ್ರಂತ. ನಿನಗಿದೊಂದು ದೇಹವನ್ನು ತೊಟ್ಟು ತಪವಾಂತು ಘನಶಂಭುಲಿಂಗವಾಗಿ ಇರಲಿಲ್ಲ ಮನುಷ್ಯ. ಅದಕ್ಕೆ ಗುರುಗಳು ಏನೋ ಒಂದು ನೀವಿಷ್ಟು ಮತ್ತು ಹಿರಿಯರಾದಂಥ ನಮ್ಮ ತೋಟಿ ಸರ್ ಮಾತಾಡಂತಾರೆ. ಅವರು ಇದನ್ನು ಮುಂದುವರಿಸ್ಬೇಕಾಗಿ ತಮ್ಮಲ್ಲಿ. ಯಾಕಂತಂದ್ರೆ ಇದು ಗುರುಗಳ ಬಾಯಿಲೆ ಕೇಳ್ಬೇಕಿದು.
ಯಾಕಂದ್ರೆ ನಮಗಿದು ಒತ್ತಕ್ಷರ ನಮಗೆ ಓದೋಕ್ಕೆ ಬರೋದಿಲ್ಲ. ಸುಮ್ಮನೆ ಏನೋ ಸುಮ್ಮನೆ ಒಂದು ಗುರುಗಳು ಹೇಳಿದಂಥ ಮಾತುಗಳೇ ಅವು ನಮ್ಮ ಒಂದು ಅಂತಃಕರಣದಲ್ಲಿ ಉದಿದಂಗೆ ಆಗ್ಯಾವ. ಔಟ್ರೇ ನಾವು ನಾಲ್ಕು ಮಾತಾಡಿ ಗುರುಗಳ ನಮ್ಮ ಮುಂದೆ ನಮ್ಮ ಹಿರಿಯರಾದಂಥ ತೋಟಿ ಸರ್ ಬಂದು ಮಾತಾಡ್ತಾರೆ. ನಾವು ನೀವು ಅವರ ವಚನ ಕೇಳೋಣ ಅಂತ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಜ್ಞಾನಿಗೆ ಬಾಗು ಜ್ಞಾನವಂತನಾಗು, ಆ ಜ್ಞಾನದಿಂದ ಅಜ್ಞಾನ ತಮೋವನಿಗೂ ಅಂಥೇಳಿ ದಾಸವಾಣಿ ಹೇಳ್ತದೆ. ಫಸ್ಟು ಜ್ಞಾನಿಗೆ ಬಾಗು, ಸದ್ಗುರುವಿಗೆ ಶರಣಾಗತನಾಗು. ಜ್ಞಾನಿಗೆ ಬಾಗು, ಆ ಸದ್ಗುರುವಿಗೆ ಶರಣಾಗತನಾಗಿ ನೀನೂ ಜ್ಞಾನವಂತನಾಗು. ಆನೇನು ತಿಳ್ಕೊಂಡಿರುವಂಥ ಜ್ಞಾನದಿಂದ ಪರೋಪಕಾರಂ ಇದಂ ಶರೀರಂ ಅಂದಂಗೆ ಮತ್ತೆ ಅದೇ ಜ್ಞಾನವನ್ನು ಪ್ರಸಾರ ಮಾಡ್ಕೊತ ಮತ್ತೆ ಮತ್ತೆ ಮುಂದೆ ಹೋಗ್ರಪ್ಪ, ಈ ಭವದ ಬಳ್ಳಿಯ ಬೀಜವನ್ನು ಕತ್ತರಿಸ್ರಿ ಅಂಥೇಳಿ ದಾಸವಾಣಿ ಹೇಳಿದಂತೆ ಸದ್ಗುರು ಸಿದ್ಧಾರೂಢರಿಂದ ಸದ್ಗುರು ಶಿವಪುತ್ರ ಪ್ರಾತ್ನವರು ಅವ್ರಿಗೆ ಶರಣಾಗತರಾಗಿರ, ಅವರಿಂದ ವಿದ್ಯಾವಂತರಾಗಿ ಅವರಿಂದ ತಿಳ್ಕೊಂಡು ಅದೇ ತಾವು ತಿಳ್ಕೊಂಡಂಥ ಜ್ಞಾನವನ್ನು ಮತ್ತೆ ಅನೇಕ ಮುಮುಕ್ಷುಗಳಿಗೆ ಅದರಲ್ಲೊಬ್ಬರಾದ ಸದ್ಗುರು ಬಸವಾನಂದರಿಗೂ ಹೇಳಿ ಆ ಜ್ಞಾನದಿಂದ ಅಜ್ಞಾನ ತಮವು, ಜನರ ಒಂದು ಅಜ್ಞಾನ ತಮ ಅಂದರೆ ಕತ್ತಲೆಯನ್ನು ನೀನು ಹೊರಡೋಡಿಸ್ರಿ ಅಂತೇಳಿ ಹೇಳಿ ಅವ್ರಿಗೆ ಆಶೀರ್ವಾದ ಕಳಿಸಿದರು. ಅವರು ಸದ್ಗುರು ಬಸವಾನಂದರು ಅದೇ ಕಾರ್ಯವನ್ನು, ಗುರು ಹೇಳಿದ ಕಾರ್ಯವನ್ನು ಚಾಚೂ ತಪ್ಪದೆ ತಮ್ಮ ಕೊನೆಯ ಉಸಿರಿರೋರಿಗೆ ಅರಿತವರ ಸಂಘ ಮಾಡುವಂಥರು, ಉಸಿರಿರುವ ತನಕ ಅರಿತವರ ಸಂಘ ಮಾಡುವ ಅದೇ ರೀತಿಯಾಗಿ ಒಂದು ಶಾಸ್ತ್ರದ ಕಟ್ಟಿಗೆ ಕೂಡಬೇಕು ಇನ್ನು ಹೇಳಬೇಕು ಅನ್ನುವಾಗ ದೇಹ ಬಿಟ್ಟಂಥ ವ್ಯಕ್ತಿಯನ್ನು ನಾವು ನೀವು ಎಲ್ಲರೂ ಕಣ್ಣಾರೆ ಕಂಡಿದ್ದೀವಿ. ಆ ವಚನವನ್ನೊಂದು ಅಕ್ಷರಶಃ ಪಾಲಿಸಿದವರು ಹಂತಪ್ಪ ಸದ್ಗುರುನಾಥ ಬಸವಾನಂದರಿಗೂ ನನ್ನ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ ಅದೇ ಗುರುವಿನ ಹಾದಿಯಲ್ಲಿ ನಡೆದು ತಮಗೆ ದೇಹಕ್ಕೆ ಎಷ್ಟೊಂದು ಆಯಾಸದಲ್ಲಿದ್ದರೂ ಸಹಿತ ಒಂದು ಜ್ಞಾನದ ವಿಚಾರವನ್ನು ಸದ್ಗುರು ಹೇಳಿದ ಒಂದು ಕೊಟ್ಟ ಮಾತಿಗೆ, ಅವರು ಹೇಳಿದಂಥ ವಿಚಾರಕ್ಕೆ ನಾವು ಆದಷ್ಟು ಎಷ್ಟು ಸಾಧ್ಯತೆಯೋ ಅಷ್ಟು ನಮ್ಮ ಎಲ್ಲೆಯನ್ನು ಮೀರಿ ನಾವು ನೀವುಗಳು ನಡೆಸೋಣ ಕೇಳೋಣ ಅಂಥೇಳಿ ಅವ್ರು ನಿಲ್ಲಿಸಲೇ ಎಂಥ ಕಷ್ಟ ಬಂದ್ರೂ ಅದನ್ನು ಮುಂದುವರಿಸ್ತಾ ಈಗ 19ನೇ ವರ್ಷ ಮೊನ್ನೆ ವಾರ್ಷಿಕೋತ್ಸವ ಮಾಡಿದ್ವಿ. ಅನೇಕ ಮಹಾತ್ಮರು ಬಂದಿದ್ದರು ನೋಡ್ರಿ. ಒಬ್ಬೊಬ್ಬರ ಮಾತುಗಳನ್ನು ಕೇಳಿದ್ರೆ ಅದು ಅಜ್ಞಾನ ಇದ್ದಕ್ಕಿದ್ದಲ್ಲೇನ ಒಂದು ಜ್ಞಾನ ದೃಷ್ಟಿಯಿಂದ ಚಾಕ್ಷುಕ ದೀಕ್ಷೆ ಅಂತೇವಲ್ಲ, ಆ ದೀಕ್ಷೆಯಿಂದ ಅವರು ನೋಡಿದ್ರೆ ಸಾಕ ಅವರ ಜನ್ಮ ಪಾವನ ಅನ್ನುವಂತೆ ಪರಮರಾಮಾರೂಢರಾಗಲಿ ಯಾರೋ ಒಬ್ಬ ಮಹಾತ್ಮರು ಎಲ್ಲರೂ ಬಂದಿದ್ದರು. ಎಲ್ಲರೂ ತಮ್ಮ ಅನುಭವಗಳನ್ನು ಹಂಚಿದ್ರು. ವರ್ಷದಲ್ಲಿ ನಾವು 1 ವರ್ಷ 2 ವರ್ಷ ಕೇಳೋದು, ಇಲ್ಲಿ 24 ತಾಸಿನಲ್ಲಿ ನಾವು 1 ತಾಸಿಲಿ ಶಾಸ್ತ್ರಕ್ಕೆ ಸಮಯ ಕೊಟ್ಟು ಬಂದು ಕೇಳೋದಾಗಲಿ, ಇವೆಲ್ಲವೂ ಒಂದು ಹಿಂದಿನ ಜನ್ಮದ ಈಗ ಹೇಳ್ತಾರಲ್ಲ ಸುಕೃತ ಪುಣ್ಯ, ಕೋಟಿ ಜನ್ಮಗಳ ಪುಣ್ಯದಿಂದ ಇಂಥದ್ದೊಂದು ಸಮಯ ಸಂದರ್ಭ ಸಿಕ್ಕದ ಅಂಥದನ್ನು ನಡೆಸುವಂತ ಹೋಗ್ತಾ ಇರುವಂಥ ಸದ್ಗುರು ಅಭಿನವ ನಿಜ ಗುರುಗಳ ಪಾದಾರವಿಂದಕ್ಕೆ ಅನಂತ ನಮನಗಳನ್ನು ಸಲ್ಲಿಸುತ್ತಾ ಹಾಗೂ ಇಲ್ಲಿ ಶಾಸ್ತ್ರ ಶ್ರವಣ ಮಾಡಲು ಬಂದ ಅನೇಕ ಅಂದರೆ ನಿಮ್ಮೆಲ್ಲರ ಸೋದರ ಸೋದರಿಯರಿಗೆ ಅನಂತ ವಂದನೆಗಳು. ಅದೇ ಗುರುಗಳು ಹೇಳಿದಂತೆ ಈಗ ಸ್ಟಾರ್ಟ್ ಮಾಡಿದರು ಭಗವದ್ಗೀತೆ. ಅವರು ಜಾಸ್ತಿ ಕೇಳಿಲ್ಲ, ನಾವು ಜಾಸ್ತಿ ಕೇಳಿಲ್ಲ, ಎಲ್ಲೆಲ್ಲೆಲ್ಲೆಲ್ಲ ಕೇಳಕ್ಕೆ ಹೋದಲ್ಲಿ ಸ್ವಲ್ಪ ಕೇಳಿದೆವು ಅಷ್ಟೇ. ಹಿಂಗೆ ಪರಿಪೂರ್ಣ ಗ್ರಂಥ ಇಟ್ಕೊಂಡು ಕ್ರಮವಾಗಿ ಅದನ್ನು ಇದೇ ಸಲ ಮೊದಲನೇ ಸಲ ಇಟ್ಟಿದ್ದಾರು.
ಸಂಕ್ಷಿಪ್ತವಾಗಿರುವಂಥ ಗ್ರಂಥವನ್ನು ಇಟ್ಟುಕೊಂಡು ಅದನ್ನೇ ಆಧಾರದ ಮೇಲೆ ಮುಂದುವರಿಸ್ತಾ ಹೋಗಿದರು. ಮಹಾಭಾರತದ ಯುದ್ಧ ನಡೆದಾಗ ಶ್ರೀಕೃಷ್ಣ ಅರ್ಜುನನಿಗೆ ಬೋಧೆ ಮಾಡಿದ. ಅಂದ್ರೆ ಮೊದಲು 3 ಲೋಕದ ಗಂಡ ಅಂತೇಳಿ ಯಾರು ಅರ್ಜುನ ಪ್ರಶಸ್ತಿ ಪಡೆದನು. ಅಷ್ಟೇ ಶೂರನೂ ಇದ್ದವ ಅಂತ ಇಂದ್ರನ ಮಗ ಅವ, ಇಂದ್ರನ ವರದಿಂದ ಹುಟ್ಟಿದಂಥ ಅರ್ಜುನ ಯುದ್ಧರಂಗ ಭೂಮಿಗೆ ಬರುವವರೆಗೂ ಮಹಾಶೌರ್ಯ ಎಂದ ಇವ್ರನ್ನ ಕೊಂದೇನು, ಎಂದ ಈ ಸರ್ವನಾಶ ಮಾಡೀನಿ 11 ಅಕ್ಷೋಣಿ ಸೈನ್ಯವನ್ನು ಅನ್ನುವಂಥ ದುಷ್ಟ ಅಂತಲ್ಲ. ಆ ಒಂದು ಅವರು ಮಾಡಿದ ಕೃತ್ಯಗಳಿಗೆ ಅದಕ್ಕೆ ಸರಿಯಾಗಿ ಅವರಿಗೆ ಉತ್ತರ ಕೊಡಬೇಕು ಅನ್ನೋಂಥ ಉದ್ದೇಶದಿಂದ ಶೂರನಾಗಿ ಬಂದ ರಂಗಭೂಮಿಯಲ್ಲಿ ಬಂದು ನಿಂದಿರ್ತಾನು. ಕೃಷ್ಣ ಪರಮಾತ್ಮ ಸಾರಥಿ ಹಾಕ ನೋಡ್ರಲ್ಲಿ, ಪರಮಾತ್ಮನೇ ದಾಸನೂ ಆಗ್ತಾನು, ಸೇವಕನೂ ಆಗ್ತಾನು, ಸಾರಥಿನೂ ಆಗ್ತಾನು, ಮತ್ತು ಆಶೀರ್ವಾದ ಮಾಡೋಕ್ಕೆ ಸದ್ಗುರುನೂ ಇರ್ತಾನು. ಅಂದ್ರೆ ಅವ ಯಾವ ರೂಪದಲ್ಲಿದ್ರೂ ಧರ್ಮಕ್ಕೆ ಜಯ ತರಬೇಕು. ಈಗ ಇಲ್ಲ, ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಂ ಹಂಗೇಳಿ ಹೇಳ್ತಾ ನಾನು ಪರಿತ್ರಾಣಾಯ ಸಾಧೂನಾಂ ಸಂಭವಾಮಿ ವಿವೇಕೆ. ಯಾವಾಗ ಕಾಲಕ್ಕೆ ಧರ್ಮಕ್ಕೆ ಚ್ಯುತಿ ಬರ್ತದೋ, ಕುಂದು ಬರ್ತದೋ, ಆಯಾ ಟೈಮಿಗೆ ನಾನು ಭಗವಂತ ಬೇರೆ ಬೇರೆ ಅವತಾರಗಳನ್ನು ಬಂದು ಆ ಧರ್ಮವನ್ನು ತಿಳಿದು ಧರ್ಮವನ್ನು ಎತ್ತಿ ಹಿಡಿಯುವುದೇ ನನ್ನ ಕೆಲಸ, ನಾನು ಹಾಗೆ ಮಾಡ್ಕೊತ ಬರ್ತೇನೋ ಅಂಥೇಳಿ ಅರ್ಜುನ್ಗೆ ಅದನ್ನು ತಿಳಿಸ್ತಾ ಅವನ ಸಾರಥಿಯಾಗಿ ಬಂದ ಅಲ್ಲಿ. ಯಾಕಂದ್ರೆ ಯುದ್ಧ ಅದೆಲ್ಲರಿಗೂ ಕತೆ ಗೊತ್ತದವಲ್ಲ. ದುರ್ಯೋಧನ ಅರ್ಜುನ ಕೂಡೇ ಬಂದಿರ್ತಾರೋ, ನನ್ನ ಕಡೆ ಬಾ ನೀನು, ಅವನದು 3 ಅಕ್ಷೋಹಿಣಿ ಸೈನ್ಯ ಇರ್ತದೆ ಕೃಷ್ಣಂದು, ನೀನು ಬರ್ತೀಯ, ನಿನ್ನ ಸೈನ್ಯನೂ ಬರ್ತದೆ, ನೀ ನನ್ನ ಕಡೆ ಬಾ ಅಂತ ಅವನ್ನ ಬೇಡ್ಕೊಳಕ್ಕೆ ಬಂದ. ಅರ್ಜುನನು ಅವನ ಹತ್ರ ಹೋದ. ಆದರೆ ದುರ್ಯೋಧನ ರಾಜ, ಅವನಲ್ಲಿ ಅಹಂಕಾರ ತುಂಬಿತ್ತು. ಅವೇನು ಮಾಡಿದ, ಪಾದಕ್ಕೆ ಕೆಳಗೆ ಅವ ಮಕ್ಕೊಂಡಿದ್ದಾನಂತೇಳಿ ಕೆಳಗೆ ಈ ಕಡೆ ಬಂದು ಕೂಡ್ರಲೇನು, ಅವನ ತಲೆ ಹತ್ರ ಕೂಡಿರ್ಬೇಕಂತ ಅಲ್ಲಿ ಕೂತ. ಕೃಷ್ಣಿಗೆ ನರೆದ್ದಿರ್ತದ. ಆಗ ಅರ್ಜುನ್ ಬಂದ, ಪರಮಾತ್ಮ ಶ್ರೀಕೃಷ್ಣ. ಅದಕ್ಕೆ ಏನಾಗಲಿ, ನಾನು ಅವನ ಪಾದ ಸೇವದೆ ಇಲ್ಲಿ ತೆಳಗಡೆ ಈ ಕಡೆ ಬಂದು ಕೂಡಿರ್ಬೇಕಂತ ಇಲ್ಲಿ ಕೂತ. ಅವ್ರು ಎದ್ದು ನಿಧಾನವಾಗಿ ಕಣ್ಣು ತೆರೆದ ಮ್ಯಾಲೆ ನೋಡೋದ್ರಲ್ಲಿ ಎದುರಿಗೆ ಕೃಷ್ಣನೇ ಬಿದ್ದ. ಯಾರು ಅರ್ಜುನನೇ ಕಂಡ, ದುರ್ಯೋಧನ ಆ ಕಡೆ ಇದ್ದ. ನಾ ಮೊದಲು ಬಂದಿದ್ನಿ, ಮತ್ತು ನನಗೇನು ನೀವು ಹೇಳವಲ್ರಿ ಅಂತಲೂ ಮತ್ತು ಪ್ರಶ್ನೆ ಮಾಡಿದವಲ್ಲೇ. ನೋಡಪ್ಪ, ಎದ್ದು ಕೂಡಲೇ ಯಾರು ನೋಡಿದೇನು, ಯಾರು ಮಾತು ಹೇಳಬೇಕು, ಏನು ಈಗ ನೀವು ಮಾತಾಡ್ಕೊಡ್ರಿ ಅಂದಾಗ, ನೋಡು ನನ್ನೊಂದು ಕರಾರಿದೆ, ನಾನು ಯುದ್ಧ ಮಾಡೋಲ್ಲ, ನನ್ನ ಸೈನ್ಯ ಒಂದು ಕಡೆ ಇರ್ತದೆ, ನಿಮ್ಮ ಕಡೆ ಇರಲಿ ಅವ್ರ ಕಡೆ ಇರಲಿ, ನಾನು ಚಕ್ರ ಆಗಲಿ ಮತ್ತು ಗದೆ ಆಗಲಿ ಯುದ್ಧ ಆಗಲಿ ಏನೂ ಮಾಡೋವಲ್ಲ, ಏನು ನಾನು ಬೇಕು, ನನ್ನ ಸೈನ್ಯವೆಲ್ಲ ಬೇಕು, ಹಿಂಗೆಲ್ಲವನ್ನು ಅವ್ರು ಇಬ್ಬರಿಗೂ ಪ್ರಶ್ನೆ ಮಾಡಿದಾಗ, ಇವನ್ನ ತೊಗೊಂಡು ನಾನೇನು ಮಾಡಲಿ, ಈ ಆಕಳುಗಳನ್ನು ಕಾಯುವಂಥ ಗೊಲ್ಲನ್ನು ತೊಗೊಂಡು ನಾನೇನು ಮಾಡಲಿ, ನನಗೆ ಒಂದು ಸೈನ್ಯನೂ ಬೇಕು, ಮತ್ತು ಉಳಿದ 11 ಅಕ್ಷೋಹಿಣಿ ಸೈನ್ಯ ಒಂದೆಲ್ಲ ಸೇರಿ ಆಗಿರ್ತದಲ್ಲ, ಅದೆಲ್ಲ ಇದ್ದಾಗ ನಾನು ಯಾಕೆ ಹೆದರಬೇಕು, ನನ್ನಲ್ಲಿ ಮಹಾಪುರುಷರು ಧೀರರು ಅದಾರು, ಅದಕ್ಕೆ ಇವನೇ ಬೇಕನ್ನೋ ಲೆಕ್ಕದಾಗ ಅವನು ಕೇಳಿದ. ಅರ್ಜುನ್ ಹೇಳಿದ, ನೀನು ಯುದ್ಧಾರ ಮಾಡು, ಏನಾರ ಮಾಡು, ಹರಿಶುವಂತ ನೀನು ಇದ್ರೆ ಸಾಕ, ಕುಂದ್ರೆ ಸಾಕ, ಎಲ್ಲೋ ಇದ್ರೆ ಸಾಕ, ನಿನ್ನ ದೃಷ್ಟಿ ನಮ್ಮ ಮ್ಯಾಲೆ ಇದ್ರೆ ಸಾಕ, ಅದನ್ನು ಬಿಟ್ಟು ನಾ ಮತ್ತೊಂದು ಕೇಳೋದಿಲ್ಲ ಅಂಥೇಳಿ ಆ ಯುದ್ಧ ರಂಗಭೂಮಿಯಲ್ಲಿ ನೋಡು ಅವನ್ನೆಲ್ಲರನ್ನು ಕೊಲ್ಲಬೇಕಂತೇಳಿ ಕ್ರೋಧ ಇಟ್ಕೊಂಡು ಬಂದವ. ಅಲ್ಲೇ ಅವ ಜರ್ಜರಿತನಾದ. ಅಂದ್ರೆ ಅರ್ಜುನ ಇಷ್ಟು ಸಹೋದರರು, ಅಜ್ಜ ಮುತ್ತಜ್ಜ, ಗುರುಗಳು, ಅಣ್ತಮ್ಮರು, ಇಷ್ಟು ಮಂದಿ ಎಲ್ಲರೂ ಅದಾರು, ಎಲ್ಲರೂ ನನ್ನವ್ರನ್ನೇ. ಅಂತಾದ್ರೆ ನಾ ಇವ್ರನ್ನ ಕೊಂದು ಏನು ಸಾಧಿಸೋದಿದೆ, ನನಗೆ ಬೇಡಪ್ಪ ಅಂತೇಳಿ ಮೋಹ ಹುಟ್ಟಿತು ಅವನಿಗೆ, ಸಂಸಾರದ ವ್ಯಾಮೋಹ ಹುಟ್ಟಿತು. ಅದನ್ನು ಬಿಡಿಸೋ ಸಲುವಾಗಿ ಶ್ರೀಕೃಷ್ಣ ಪರಮಾತ್ಮ ಜಗತ್ತಿಗಾಗಲಿ ಅವನಿಗೆ ಆಗಲಿ ತಿಳಿಸೋಕ್ಕಾಗಿ ಈ ಒಂದು ಮನಸ್ಸಿನ ಈ ಒಂದು ದುರ್ಬಲತೆಯನ್ನು ಒಂದು ಕಳಿಬೇಕು ಅಂಥೇಳಿ ಆ ಯುದ್ಧ ರಂಗಭೂಮಿಯಲ್ಲಿ ಶ್ರೀಕೃಷ್ಣನಿಗೆ ಭಗವದ್ಗೀತೆಯನ್ನು ಉಪದೇಶ ಮಾಡಿದ ಅನ್ನುವಂಥ ಮಾತಿನಂತೆ ಅವ್ರು ಹೇಳ್ಕೊಂತ ಬಂದರು ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ. ಅದಕ್ಕೆ ಹೋಗಿ ನಡು ರಂಗದೊಳಗೆ ನಿಂದ್ರಿಸಿ ಇಂಥವ್ರದಾರು ಭೀಷ್ಮ, ದ್ರೋಣ, ಕೃಪಾಚಾರ್ಯ, ಅಶ್ವತ್ಥಾಮ, ದುರ್ಯೋಧನ, ಇವರೆಲ್ಲ ಸೈನ್ಯಗಳು ಅದಾವಲ್ಲ, ಹೀಗೆಲ್ಲ ಎದುರಿಗೆ ಅದಾರು. ಇಂಥವ್ರನ್ನ ಕೊಂದನ ಏನು ಮಾಡಲಿ ಅಂತ ಮತ್ತೊಂದು ಇವು ಜಿಗುಪ್ಸಣೆಗೊಂಡಿರ್ತಾನು. ಅದಕ್ಕೆ ಅವನು ಹುರಿದುಂಬಿಸಬೇಕು, ಹೇಳಬೇಕು ಅಂಥೇಳಿ, ಇದು ಹಿಂಗತಿ ಯುದ್ಧ ಮಾಡೋರು ಯಾರಲ್ಲ, ಎಲ್ಲಕ್ಕೂ ನಾನೇ ಸೂತ್ರಧಾರಿ, ನೀನು ಯುದ್ಧ ಮಾಡೋದು ನಾ ಹೇಳಿದ ಕೇಳೋದು ಒಂದೇ ಕೆಲಸ ನಿನಗೆ, ಮತ್ತೇನಿಲ್ಲ, ಮೊದಲ ರಥ ಏರು ಅಂಥೇಳಿ
ಕೃಷ್ಣನ ಗೀತೆಯನ್ನು ಹೇಳಿ ರಥದ ಮೇಲೆ ಕೂಡಿಸಿ ಹನುಮಂತ ಒಬ್ಬಿರ್ತಾನಲ್ಲ, ಹನುಮಂತ ಯಾವಾಗಲೂ ಅವನು ಶ್ರೀರಾಮಚಂದ್ರನ ದೂತ ದಾಸ, ಇಲ್ಲೇ ಕೃಷ್ಣನ ದೂತ ಅರ್ಜುನ. ಅದಕ್ಕೆ ಅವನಿಗೆ ಭೇಟಿ ಆದಾಗ ಒಮ್ಮೆ ವಾಗ್ವಾದ ನಡೆದ ಕತೆ ಮತ್ತು ಬೇರೆ ಇರ್ತದೆ, ಗುರುಗಳು ಹೇಳ್ತಿರ್ತಾರೋ. ಆ ಸಂದರ್ಭದಲ್ಲಿ ಏನಾಗುತ್ತಂದ್ರೆ ಹನುಮಂತ ಯಾವಾಗಲೂ ನಾವು ಶ್ರೀರಾಮ್ ಶ್ರೀರಾಮ್ ಶ್ರೀರಾಮ್, ಅವನ ರೋಮಗಳೇ ರಾಮಚಂದ್ರನನ್ನೇ ನೆನೆಸ್ತಿದ್ವು. ಎಷ್ಟೋ ವರ್ಷ ಚಿರಂಜೀವಿಯಾಗಿದ್ದವ. ಒಂದು ಸಲ ಅರ್ಜುನ್ಗೆ ಅವನಿಗೆ ಭೇಟಿ ಆದಾಗ ಇಬ್ಬರಿಗೂ ವಾದ ನಡೀತದೆ. ವಾದ ನಡೆದ ನಾನು ಒಂದು ಷರತ್ತು, ನಾನು ಹೆಚ್ಚು ಅನ್ನುವಂಥದ್ದು. ನಾನು ಬಾಣದಿಂದ ಯುದ್ಧದಿಂದ ಬಾಣ ಬಿಟ್ಟು ಸೇತುವೆ ಕಟ್ತಾನು, ಆ ಸೇತುವೆ ಮೇಲೆ ನೀನು ದಾಟಿ ಹೋಗಬೇಕು ಅಂಥೇಳಿ ಅರ್ಜುನ್ ಹೇಳಿದ. ಆಯಿತು ಅಂತ ನಾವು ಆವಾಗ ಅರ್ಜುನ್ ಸೇತುವೆ ಕಟ್ಟಿದ. ಹನುಮಂತ ಆ ಸೇತುವೆ ಮೇಲೆ ಬಾಣಿನ ಶರಪಂಜರ ಸೇತುವೆ ಅಂತೇವಲ್ಲ, ಅದ್ರ ಮೇಲೆ ದಾಟಿ ಹೋಗುವಾಗ ಹೆಂಗೆ ಅರ್ಜುನ ಶ್ರೀಕೃಷ್ಣನ ನೆನೆಸ್ಕೊಂಡ್ರೂ ಸಹಿತ ಅದು ಯಾವಾಗ ಹೆಂಗೆ ಕಟ್ತಾನೆ, ಹೆಂಗೆ ಭದ್ರವಾಗಿ ಕಟ್ತಾನೆ, ಹಂಗೆ ಮುರಿದೋ ಬೀಳ್ತದಂತೆ ಅದು. ಇವ ಶ್ರೀರಾಮಚಂದ್ರ, ಇವ ಹನುಮಂತ ಯಾವಾಗಲೂ ಶ್ರೀರಾಮ್ 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 ಅನ್ನವ. ಹೀಗಾಗಿ ಹನುಮಂತಂದೇ ಭಕ್ತಿ ಹೆಚ್ಚಂತೇವಲ್ಲ, ಆಗ ಅದಕ್ಕೆ ಅಲ್ಲೇ ಸೋತ್ರ ನಾನು ಹಿಂಗೆ ಅಗ್ನಿ ಪ್ರವೇಶ ಮಾಡ್ತಾನೋ ಅವನು ಸಾಯ್ತಾನೋ ಅನ್ನುವಂಥ ಮಾತಿನಂತೆ ಆವಾಗ ಕೃಷ್ಣ ಬಂದ. ಅಲ್ಲಿ ಏನು ನಡೆದ ನಿಮ್ದು, ಏನು ಸುದ್ದಿ, ಹಿಂಗಾಗೈತಿ, ಹೌದಾ, ಈಗ ನನ್ನ ಎದುರಿಗೆ ಮಾಡ್ರಪ್ಪ ನಿಮ್ಮ ಷರತ್ತುಗಳೇ ಅಂಥವು ನೋಡೋಣ ಅಂತ ಹೇಳಿದ. ನಾನು ಹಿಂಗೆ ಮಾಡ್ತೀನಿ. ಅವಾಗ ರಾಮಂತ ಶ್ರೀರಾಮ್ 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 ಅಂದ್ಕೊಂಡು ಗದೆಯನ್ನು ತನ್ನ ಹೆಗಲ ಮೇಲೆ ಇಟ್ಟುಕೊಂಡು ಅದ್ರ ಮೇಲೆ ನಡೆದ. ಬುಡಕ ಕೃಷ್ಣ ಚಕ್ರ ಬಿಟ್ಟ ಆ ಸೇತುವೆ ಕೆಳಗೆ. ಅದು ಭದ್ರವಾಗಿ ಉಳಿತು, ಹಾಗೇ ಉಳಿತು. ಹನುಮಂತ ನಡೆದಾರ ಸಹಿತ ಮುರಿಲಿಲ್ಲ. ಇಲ್ಲೇ ಕೃಷ್ಣ ಅರ್ಜುನನ್ನು ಗೆಲ್ಲಿಸ್ದಂಗಾಯ್ತು, ಇಲ್ಲೇ ಹನುಮಂತನನ್ನು ಉಳಿಸ್ದಂಗಾಯ್ತು. ಅದಕ್ಕೆ ಪರಸ್ಪರ ಸ್ನೇಹಿಗಳಾಗಿರ್ರಪ್ಪ ನೀವು, ದ್ವೇಷ ಬೇಡ, ಇಬ್ಬರು ನೀನು ಒಂಥರದಿಂದ ಭಕ್ತ, ನೀನು ಒಂಥರದಿಂದ ಭಕ್ತ. ಅದಕ್ಕೆ ನನ್ನಿಂದ ಸಹಾಯ ಏನು ಬೇಕು ಅಂಥೇಳಿ ಕೇಳಿದಾಗ, ಏನು ಬೇಡ, ನಾಳೆ ನಡೆಯುವಂಥ ಮಹಾಭಾರತ ಯುದ್ಧದಲ್ಲಿ ನೀನು ಆ ಶ್ರೀಕೃಷ್ಣನ ಅಥವಾ ಅರ್ಜುನನ ರಥದಲ್ಲಿ ಬಂದು ಮ್ಯಾಲೆ ಕೂಡಬೇಕು ಅಂತ ಕೇಳಿದ. ಆಯಿತು ಅಂಥೇಳಿ ಬಂದು ಯುದ್ಧ ನಡೆದಾಗ ಅದು ಕತೆ ಭಾಳ ಹಂಗೆ ರಾಮಾಯಣ ಬರ್ತಾವೆ ಇರಲಿ ಮಹಾಭಾರತದ್ದು. ಅವಾಗ ಹನುಮಂತ ಅಲ್ಲಿ ಕುಂತ್ರೂ ಅವ ಏನೂ ನೋಡಲಿಲ್ಲ ಅಂತ್ರಿ. ಯುದ್ಧ ಬೇಕಾದಂಗೆ ನಡೆದ ರಣರಂಗ. ಎಲ್ಲರೂ ಒಬ್ರಿಗೊಬ್ರಿಗೂ ಮೊದಲು ಭೀಷ್ಮ ಹೋದ, ದ್ರೋಣಾಚಾರ್ಯ ಹೋದ, ಕೃಪಾಚಾರ್ಯ ಹೋದ, ಜಯದ್ರಥ, ಇವರೆಲ್ಲರದು ದಿನಕ್ಕೆ ದಿನ ಸತ್ಕೊಂತ ಹೋದ್ರು, ಯುದ್ಧ ಮಾಡಕತ್ರು. ಇವನ ಕಡೆ ಅವರು ಅಭಿಮನ್ಯು ಹೋದ. ಹಿಂಗೆಲ್ಲ ನಡೆದಾಗ ಕೃಷ್ಣ ಕರ್ಣ ಬಂದ ಎದುರಿಗೆ. ಕರ್ಣ ಬಂದಾಗ ಹೊಡಿ ಬಾಣ ಅಂದಾಗ ಹೊಡೆದ್ರೆ ಕೃಷ್ಣ ಅಥವಾ ಅರ್ಜುನ ಕುಂತಂಥ ರಥ ಹಿಂದೆ ಮುಂದೆ ಅಲ್ಲಾಡಿತಂತ್ರಿ. ಅಂದ್ರೆ ಅವನು ಮಹಾನ್ ಶೂರ, ಮಹಾನ್ ಶಕ್ತಿವಂತ, ಸೂರ್ಯದೇವನ ಮಂತ್ರದಿಂದ ಹುಟ್ಟಿದಂಥವ. ಹೀಗಾಗಿ ಅದಕ್ಕೆ ಏನಾಯಿತು, ಬಲೆ ಕರ್ಣ ಅಂಥೇಳಿ ಕೃಷ್ಣ ಅವನ ಮನಸ್ಸಿನಾಗ ಕೊಂಡಾಡಿದಂತೆ. ಅಲ್ಲಪ್ಪ, ನಾನು ಇಷ್ಟು ಯುದ್ಧ ಮಾಡ್ತಾನೆ, ಇಂಥವ್ರನ್ನ ಸೋಲಿಸ್ತಾ ಇದ್ದೇನೋ, ಈಗ ನೀನು ರಥ ಅಲ್ಲಿಂದ ಬಾಣ ಬಿಟ್ಟರೆ ರಥ ಒಂದು ಸ್ವಲ್ಪ ಅಲ್ಲಾಡಿದ್ರೆ ಅವನೇ ಬಲ ಅಂತೀಯಲ್ಲ ಅಂತನು. ಹೇಳ್ತಾ ಮರಳ, ನಿನಗಿನ್ನೂ ಗೊತ್ತಿಲ್ಲ, ಭೂಮಿ ತೂಕಕ್ಕಿಂತ ಹೆಚ್ಚಿನಂಥ ಶ್ರೀರಾಮಚಂದ್ರನ ದೂತ ಹನುಮಂತ ರಥದ ಮೇಲೆ ಕುಂತಾನು. ಇಡೀ ಭೂಮಂಡಲವನ್ನೇ ಎತ್ಕೊಂಡು ನಿಂತು ರಕ್ಷಣೆ ಮಾಡುವಂಥ ಕೃಷ್ಣ ನಾನು ರಥದೊಳಗೆ ಕೂತಿದ್ದೇನು. ಇಂಥದ್ರೊಳಗೆ ಅಷ್ಟು ಹೊಡೆದ್ರೆ ಅದಕ್ಕೆ ರಥಕ್ಕೆ ಏನಾಗಲಿ, ಬರೀ ಅಲ್ಲಾಡಿ ಹೋಯ್ತು. ಇಲ್ಲದ್ರೆ ನಿನ್ನ ರಥ ತುಕುಡಿ ಹೋಗ್ತಿತ್ತು. ಅದಕ್ಕೆ ಅವನು ಹೆಚ್ಚೋ ನೀನು ಹೆಚ್ಚೋ ನೀನೇ ತಿಳ್ಕೊ, ಅದಕ್ಕೆ ನಾನು ಹೊಗಳೀನಿ ಅಂತ ಹೇಳ್ತಾನೆ ನಾವು. ಇರೋ ಸ್ಥಿತಿಯನ್ನೇ ಹೇಳ್ತಿರ್ಬೇಕಲ್ಲ, ಹಿಂಗಿರ್ತದೆ ಅದು. ಈಗ ನೀವುಗಳು ಈ ಭಗವದ್ಗೀತೆ ಎಂಬ ಇದು ಪಂಚಮ ವೇದ ಅಂತೇಳಿ ನಿನ್ನೆ ಮಾತಾಡಿವಲ್ಲ, ಇದು 5ನೇ ವೇದ ಅಂತ ಹೆಸರಿಟ್ಟಾರೆ. ಅದಕ್ಕೆ 4 ವೇದಗಳಲ್ಲಿ ಇದು ಒಂದು ವೇದ. ಇದರಲ್ಲಿ ಇರುವಂಥದ್ದು, ಆ ಪಂಚಮ ವೇದಗಳಲ್ಲಿರುವಂಥ ವಿಷಯ ಎಲ್ಲೆಲ್ಲೂ ಇಲ್ಲ. ಆತ್ಮಜ್ಞಾನವನ್ನು ಕುರಿತು ಹೇಳುವಂಥ ವಿಚಾರ ಇಲ್ಲೇ ಸೈನ್ಯಗಳನ್ನು ಬೇರೆ ಅವ್ರನ್ನ ಕೂಡಿಸಿಕೊಂಡು ಒಬ್ಬೊಬ್ಬರನ್ನ ಒಂದೊಂದು ಗುಣಗಳನ್ನು ಅಳಿಸುವಂತ ಹೋಗಿ ಒಬ್ಬೊಬ್ಬರನ್ನ ಉಳಿಸುವಂತ ಬಂದ
ಒಟ್ಟು ಧರ್ಮಕ್ಕೆ ಜಯ ಅನ್ನುವಂಥ ಮಾತಿನಂತೆ ಈಗ ಭಗವದ್ಗೀತೆ ಗ್ರಂಥ ನಡೆದದ, ನಾವು ಕೇಳ್ತಾ ಇದ್ದೇವೆ. ಸದ್ಗುರುನಾಥ ನಮಗೆ ತಿಳಿದಷ್ಟು ಹಾಗೆ ಈಗ ಮೊದಲನೇ ಅಧ್ಯಾಯ ನಡೆದದ, ನಮ್ಮ 3-4ನೇ ನುಡಿ. ಹಾಗೆ ಅವರು ಮುಂದುವರಿ ನಾವು ಇನ್ನೊಮ್ಮೆ ಹೊಸ್ತಾಗಿ ಕೇಳಿದಂಗೆ ಅವ್ರ ಬಾಯಿಂದ ಕೇಳ್ಕೊತ ಹೋಗೋಣ. ಅದ್ರ ಸಲುವಾಗಿ ಈಗ ನೀವು ಶಾಸ್ತ್ರವನ್ನು ನಿತ್ಯ ಕೇಳ್ತಾ ಇರ್ತೀವಿ. ಯಾವುದೋ ಒಂದು ವಿಚಾರ ದೃಷ್ಟಾಂತ ಅವನಿಗೆ ಏನೇ ಕೇಳಿದ್ರು ಏನೇ ಹೇಳಿದರು ಇದರಲ್ಲಿ ನಾವು ಹಿಡ್ಕೊಳ್ಳೋಂಥದ್ದು ಏನಿದೆ, ಇದರಲ್ಲಿ ನಾವು ಬಿಡುವಂಥದ್ದು ಏನಿದೆ ಅನ್ನುವಂಥದ್ದನ್ನು ಅರ್ಥನೂ ಮಾಡ್ಕೋಬೇಕು ನೋಡ್ರಿ. ಬರೀ ಕೇಳಿದು ದೃಷ್ಟಾಂತನೂ ಕೇಳಿತು, ಅದರ ಅಷ್ಟಾಂತನೂ ಆಯಿತು, ಅದರ ಲಕ್ಷಾರ್ಥನೂ ಆಯಿತು, ಏನಿದ್ರೂ ಯಾವುದೇ ಕೇಳಿದ್ರು ಅದರಲ್ಲಿ ಒಂದು ತತ್ವ ಹೊಡೆದು. ಅದ್ರ ಸಲುವಾಗಿ ಮುದ್ದಾಮಾಗಿ ಸಂತರು, ಶರಣರು, ಶಾಂತರು ಎಲ್ಲರೂ ಅನೇಕ ಉದಾಹರಣೆಗಳನ್ನು ಕೊಟ್ಕೊತ ಹೋಗಿದ್ದಾರೆ, ದೃಷ್ಟಾಂತಗಳನ್ನು ಕೊಟ್ಕೊತ ಹೋಗ್ಯಾರು. ಇದನ್ನು ತಿಳಿದ್ರೆ, ಇದನ್ನು ಹೇಳಿದ್ರೆ, ಇದನ್ನು ಕೇಳಿದ್ರೆ ಇದರ ಅರ್ಥ ಬೇಗ ಆಗ್ತದೆ. ಆಯಾ ಸಂದರ್ಭಕ್ಕನುಸಾರವಾಗಿ ಹಂಗೆ ಹೇಳ್ತಾ ಇದ್ದಾರಲ್ಲ ಅಂಥವನ್ನ ಕೇಳಿರ್ತೇವೆ ನೀವು ಬೇಕಾದಷ್ಟು ಸಲ ಕೇಳಿದ್ದೀವಿ. ಅದಕ್ಕೆ ಈಗ ಅಲೆಕ್ಸಾಂಡರ್ ಮಹಾಶೂರ ಅವನ ಗುರು ಯಾರು? ಅಲೆಕ್ಸಾಂಡರ್ನ ಗುರು ಯಾರು? ಬ್ರಹ್ಮ, ಸಾಕ್ರೇಟಿಸ್ ಅಲ್ಲ? ಸಾಕ್ರೇಟಿಸ್. ಅದಕ್ಕೆ ಅವನಿಗೆ ಗುರು ಇರ್ತಾನು, ಅವನು ಮಹಾಶೂರ ಯಾರು? ಅಲೆಕ್ಸಾಂಡರ್. ಅವನಿಗೆ ಎಷ್ಟು ದೇಶಗಳನ್ನು ಎಲ್ಲವನ್ನೂ ತಾನೇ ಪಡ್ಕೊಂಡ್ರು, ತನ್ನ ಸ್ವಾಧೀನ ಮಾಡಿಕೊಂಡ್ರೂ ಇನ್ನೂ ಗೆದಿಬೇಕು, ಇಡೀ ಭೂಮಂಡಲಕ್ಕೆ ನಾನು ಚಕ್ರವರ್ತಿಯಾಗಿ ಆಳಬೇಕು ಅಂತೇಳಿ ಬರೀ ಎಲ್ಲವನ್ನು ಗೆದ್ಕೊಂಡೇ ಬರೋದು ಒಂದೇ ಕೆಲಸ ಅವನಿಗೆ. ಹಂಗೆ ಸೈನ್ಯನೂ ಇರ್ತಾನೆ, ಹಂಗೆ ಬಲಾಢ್ಯನೂ ಇರ್ತಾನೆ ಅವನು. ಆ ರೀತಿಯಾಗಿ ಅವನು ಯುದ್ಧಕ್ಕೆ ಹೋದಾಗ ಒಂದು ಸಲ ಮತ್ತು ಗುರುಗೆ ಭೇಟಿ ಆದ ಸಿಕಂದರನಿಗೆ, ಇವನಿಗೆ ಸಾಕ್ರೇಟಿಸ್ನಿಗೆ. ಅವಾಗ ನಾನು ಹಿಂಗೆ ಹೋಗ್ತಾನು ಎಲ್ಲವನ್ನ ಗೆದ್ಕೊಂಡು ದೇಶಗಳನ್ನು ಇನ್ನು ಭಾರತ ದೇಶಕ್ಕೆ ಹೋಗಬೇಕು ನೋಡಪ್ಪ. ಅಲ್ಲಿ ಹೋದ್ರೆ ಒಂದು ವಿಚಾರ ಐತಿ, ಏನಿಲ್ಲ, ಅದು ಪುಣ್ಯಭೂಮಿ ಭಾರತ, ಸಂತು ಶರಣರು ಜ್ಞಾನಿಗಳಿದ್ದಂಥ ನಾಡದು. ಅಲ್ಲಿ ನೀವು ಆದ್ರೆ ನಿನಗೆ ಜಯ ಸಿಗ್ತತಿಲ್ಲ ಹೇಳಕ್ಕೆ ಬರೋದಿಲ್ಲ. ಆದಾಗ್ಯೂ ನಿನಗೆ ಇನ್ನೂ ಸಾಕಾಗಲಿಲ್ಲ ಏನು, ನಿನ್ನ ಮೋಹ ಆಸೆ ಬಿಡಲಿಲ್ಲೇನು. ಇಲ್ಲಿ ಅರ್ಜುನನಿಗೆ ಹೆಂಗೆ ಕೃಷ್ಣ ಬಿಡಿಸ್ತಾನಲ್ಲ ಹಂಗೆ ಸಾಕ್ರೇಟಿಸ್ ಇದ್ದವ ಅಲೆಕ್ಸಾಂಡರ್ನ ಹೇಳಿದ. ಆದ್ರೆ ಇವಾಗ ಇನ್ನೂ ದಾಹ ಐತಲ್ಲ, ತಾನು ಯುದ್ಧ ಮಾಡಬೇಕು, ಹೋಗಬೇಕು, ಬರಬೇಕು ಅಂಥೇಳಿ. ಅದಕ್ಕೆ ಆಯ್ತನ ಹೋಗ್ತಾನೆ. ಬರುವಾಗ ನೀನು ಯುದ್ಧ ಮಾಡು, ಗೆದಿ ಸೋಲು, ಪುನಃ ಏನು ಮರಳಿ ಬರ್ತೀಯಲ್ಲ, ಅವಾಗ ನನಗೊಂದು 3-4 ವಸ್ತುಗಳನ್ನು ತಗೊಂಡು ಬರುವಾಗ. ಅದಕ್ಕೆ ಒಬ್ಬ ಲಾಸ್ಟ್ ಹೇಳ್ತಾನೆ 4ನೇ ಮಾತದು, ಒಬ್ಬ ಸಾಧುವನ್ನ ಸತ್ಪುರುಷನ ತೊಗೊಂಡ್ಬ ಕರ್ಕೊಂಡು ಇಲ್ಲಿಗೆ, ಒಬ್ಬರನ್ನ ಒಂದು ಕೊಳಲು ತಗೊಂಬ, ಆಮೇಲೆ ಒಂದು ಗೀತಾ ಗ್ರಂಥ, ಭಗವದ್ಗೀತಾ ಗ್ರಂಥವನ್ನು ತೆಗೆದುಕೊಂಡು ಬಾ, ನಂತರ ಗಂಗಾಜಲ ನೀರು, ಗಂಗಾಜಲ ಪವಿತ್ರ ಅಲ್ಲ, ಅದಕ್ಕೆ ಗಂಗಾಜಲ ತಗೊಂಡು ಬಾ. ಈ ರೀತಿಯಾಗಿ 3-4 ವಿಚಾರಗಳನ್ನು ನಾವು ಹೇಳ್ತಾನೆ. ಆಯ್ತು ಅಂತ ಹೇಳಿ ಭಾರತ ದೇಶಕ್ಕೆ ಸೈನಿಕರನ್ನ ಕರ್ಕೊಂಡು ಇವ್ರಿಗೆ ಹೋಗಿ ಯುದ್ಧ ಮಾಡ್ಕೊಂಬರೋದು, ಗೆದ್ಕೊಂಬರೋದು, ಅವ್ರು ತಮ್ಮ ಹೆಂಡರು ಮಕ್ಕಳು ಅನ್ನುವಂಥದ್ದನ್ನ ಅವ್ರಿಗೆ ಖಬರ್ ಇರೋದಿಲ್ಲ. ಯಾರಿಗೆ? ಪಾಪ ಸೈನಿಕರಿಗೆ. ಬರೀ ಹೋಗೋದಾಯ್ತು, ನಮ್ಮದು ಬರೋದಾಯ್ತು, ಒಂದು ದೇಶ ಏರಿಗಳದ ವಿರಾಮ ಅನ್ನುವಂಥದ್ದು ಇಲ್ಲ. ಮತ್ತು ನಾವು ನಮ್ಮ ಮನೆಗೆ ಹೋಗಿ ನಮ್ಮ ಮಕ್ಕಳಿಗೆ ಹೆಂಡರಿಗೆ ಭೇಟಿಯಾಗಿ ನಾವು ಕೇಳ್ಕೊಂಡು ಬರ್ತೇವೆ ಅಂಥೇಳಿ ಕೆಲಸ ಪುನಃ ಹೋಗಿ ಹೇಳಿ ಬಂದ್ರಂತ್ರಿ ಅವರು. ಹಿಂಗೆ ನಾವು ಇಂಥ ದೇಶಕ್ಕೆ ಹೋಗ್ತೇವೆ, ಇಂಥ ದೇಶಕ್ಕೆ ಮತ್ತು ಯುದ್ಧಕ್ಕೆ ಹೋಗ್ಬೇಕಾಗಿದೆ, ನಾವು ನಮ್ಮ ವಿರಾಮಣದಿಲ್ಲ, ನಮಗೆ ಭೇಟಿ ಆಗವಲ್ತು ಅಂತೇಳಿ ತಮ್ಮ ಹೆಂಡರ ಹತ್ರ ಉಳ್ಕೊಂಡು 2 ದಿವಸ ಎದ್ದು ಮತ್ತೆ ಬಂದು ಇವನ ಜೋಡಿ ತಯಾರಾಗಿ ಭಾರತ ದೇಶದ ಯುದ್ಧಕ್ಕೆ ಬಂದರು. ಹಿಂಗೆ ಯುದ್ಧ ಮಾಡ್ತಾ ಇವ್ ಮುಂದೆ ಹೋಗುವಾಗ ಅಲ್ಲಿ ಏನಾಗ್ತದೆ ಅಂದ್ರೆ, ಕಥೆಯನ್ನು ಹಿಂದೆ ಮುಂದೆ ಆದ್ರೂ ಆ ವಿಚಾರವನ್ನು ಓದಿದ್ರೆ ಸಾಕ. ಅವೇನು ಮಾಡ್ತಾನೋ, ಅದು ಮೆಸಿಡೋನಿಯಾದ ಅಲೆಕ್ಸಾಂಡರ್ ಚಕ್ರವರ್ತಿಗೆ ಜಗತ್ತನ್ನೇ ಗೆದ್ದು ಏಕೈಕ ಚಕ್ರವರ್ತಿ ಎನಿಸಿಕೊಳ್ಳಬೇಕೆಂಬ ಒಂದು ದೊಡ್ಡ ಆಸೆ ಇತ್ತು. ಅಂತೆಯೇ ಅನೇಕ ರಾಜ್ಯಗಳನ್ನು, ದೇಶಗಳನ್ನು ಒಂದರ ಮೇಲೆ ಒಂದರಂತೆ ಗೆದ್ದು ತನ್ನ ಸಾಮ್ರಾಜ್ಯಕ್ಕೆ ಸೇರಿಕೊಂಡನು. ಸಂಪದ್ಭರಿತವಾದ ನಾಗರಿಕತೆಯಲ್ಲಿ ಎಲ್ಲರಿಗಿಂತಲೂ ಮುಂದಿದ್ದ ಭಾರತ ದೇಶಗಳನ್ನು ಗೆಲ್ಲಬೇಕೆಂದು ಇಚ್ಛೆಯೂ ಅವನಿಗೆ ಬಂತು. ಭಾಳ ಸಂಪತ್ತ, ಅದು ಪುಣ್ಯಭೂಮಿ. ಭಾರತವನ್ನು ಗೆದ್ಕೊಂಡ್ರೆ ನನಗಿನ್ಯಾವುದೋ ಆಸೆನೇ ಇಲ್ಲ, ಅದೊಂದು ಗೆದ್ಕೋಬೇಕಂತೇಳಿ ತಿಳ್ಕೊಂಡು ಅಲ್ಲಿಯೂ ನಾವು ಯುದ್ಧಕ್ಕೆ ಹೋಗ್ಬೇಕಂತೇಳಿ ವಿಚಾರ ಮಾಡಿದ.
ಅದಕ್ಕೆ ಬಂತು, ದೊಡ್ಡ ದೊಡ್ಡ ಸೈನ್ಯವನ್ನು ಕಟ್ಟಿಕೊಂಡು ವಾಯವ್ಯ ಕಣಿವೆಗಳ ಮಾರ್ಗವಾಗಿ ಗೆಲ್ಲಬೇಕೆಂದು ಭಾರತ ಪ್ರವೇಶ ಮಾಡಲು ನಿಶ್ಚಯವಾಯಿತು. ನಾಳೆ ಪ್ರಯಾಣ ಅವರ ಗುರು ಸಾಕ್ರಟಿಸ್. ಹೀಗೆ ಅವನ ಬಳಿಗೆ ಹೋಗಿ ವಿಚಾರ ತಿಳಿಸಿದ. ಸಾಕ್ರಟಿಸ್ ಒಳ್ಳೆಯ ತತ್ವಜ್ಞಾನಿ ಅವ. ವಿಚಾರ ಕೇಳಿ ಸಂತೋಷಪಟ್ಟುಕೊಂಡ. ಇವನ ಆಸೆಗೂ ರಜೋಗುಣಕ್ಕೆ, ಅವನಲ್ಲೇ ನೋಡ್ರಿ ಅದು ರಾಜಸ, ತಾಮಸ, ಸಾತ್ವಿಕ 3 ಗುಣಗಳಲ್ಲಿ ರಾಜಸ ಅಂದ್ರೆ ಬೇಕು ಬೇಕು ಅನ್ನೋನ ಇನ್ನೂ ಎಷ್ಟಿದ್ರೂ ಸಾಕಾಗಂಗಿಲ್ಲ. ಹಂಗೆ ತಾಮಸ ಅಂತಂದ್ರೆ ತೀರಾ ಕೆಟ್ಟದ್ದನ್ನೇ ಬಯಸವ. ಸಾತ್ವಿಕ ಅಂದ್ರೆ ನನಗೆ ಯಾವುದೂ ಬೇಡಪ್ಪ, ಎಲ್ಲೋ ಪರಮಾತ್ಮ ಕೊಟ್ಟದ್ದು, ಏನು ಕೊಟ್ಟಿದ್ದಾನೋ ಅದ್ರಾಗ ಸಂತೃಪ್ತಿ, ಏನು ದೊರಕಲಿ ಏನದರೋಳ್ ಪರಿಣತಿ ತಳೆಯುವುದೇ ಚಂದ ಅಮ್ಮಮ್ಮ ಅನ್ನಂಗೆ ಹಂಗೆ ಇರಬೇಕಂತೇಳಿ ಸಾಕ್ರಟೀಸ್ ಒಳ್ಳೆಯ ತತ್ವಜ್ಞಾನಿ. ವಿಚಾರ ಕೇಳಿ ಸಂತೋಷಪಟ್ಟುಕೊಂಡ. ಇವನ ಆಸೆಗೂ ಇವನ ರಜೋಗುಣಕ್ಕೂ ತಕ್ಕ ಪಾಠ ಕಲಿಸಬೇಕೆಂದು ಮನಸ್ಸಿನಲ್ಲಿ ವಿಚಾರ ಮಾಡಿದ. ನೋಡು, ಇವಂಗೆ ಇನ್ನೂ ಆಸೆ ದಾಹ ತೀರವಲ್ತಿ, ಒಂದು ಇಷ್ಟಿಗೆ ಅದಕ್ಕೊಂಬಂದ್ರೂ ನೀವು ಏನು ಹೆಂಗೆ ಹೇಳಬೇಕು ಇವಾಗ ಅಂತೇಳಿ ತಿಳಿದ ಮನಸ್ಸಿನಲ್ಲಿ ಯೋಚಿಸಿಕೊಂಡು ರಾಜನನ್ನು ಹೋಗಿ ಬಾ ಸಂತೋಷ ಅಂತಂದ. ಆದರೆ ಅಪರೂಪದ ವಸ್ತುಗಳು ಇವೆ ಅಲ್ಲಿ. ಭಾರತ ದೇಶದೊಳಗೆ ಒಳ್ಳೊಳ್ಳೆ ವಸ್ತುಗಳು, ಪವಿತ್ರವಾದದ್ದು ಅಪರೂಪದ ವಸ್ತುಗಳದಾವಲ್ಲಿ, ಅಲ್ಲಿಂದ ನೀನು ತೊಗೊಂಡು ಬಾ ನಾ ಹೇಳಿದ್ದನ್ನು ಅಂತ ಹೇಳ್ತಾನು. ಅದಕ್ಕೆ ಭಾರತ ದೇಶ ಜ್ಞಾನಿಗಳ ತವರೂರದು. ಅನೇಕ ಜನ ಮಹಾತ್ಮರು ಅಲ್ಲಿದ್ದಾರೆ. ಆ ದೇಶದಲ್ಲಿ ತರುವುದು. ಈ ವಸ್ತುಗಳು ಬರುವಾಗ ನೀನು ಈ ಕೆಳಗಿನ ವಸ್ತುಗಳನ್ನು ತರುವೆ ಅಂಥೇಳಿ ಕೇಳ್ತಾನು. ಅವುಗಳ ಮಹತ್ವ ಹೇಳಿ ಬರೆದುಕೊಳ್ಳುತ್ತೇನೆ ಎಂದು ಡೈರಿ ತೆಗೆದುಕೊಂಡ. ಅವು ಯಾವ ಹೆಸರು ಏನು ಹೇಳ್ರಿ ಅದ್ರ ಅಂತೇಳಿ ಬರ್ಕೊಂಡಂತಿವ. ಯಾರು? ಅಲೆಕ್ಸಾಂಡ್ರ್. ಅದಕ್ಕೆ ಕೇಳುವೆಯ ಅವುಗಳ ಮಹತ್ವ ಹೇಗೆ ಬರೆದುಕೊಳ್ಳಬೇಕೆಂದು ಡೈರಿ ತೆಗೆದುಕೊಂಡ. ಸುನೋ ಸುಕ್ರಾತುಂ ಚಕ್ರವರ್ತಿ ಗುರುತು ಅಗರ್ ಗಯೇ ತೋ ಏಕ್ ರಾಮ್ ಅವ್ರ ಏಕ್ ಸೀತಾ ಕಹಾನಿ ಲಾನಾ. ಅಂದ್ರೆ ಇವೇ ಹೇಳಿಲ್ಲ. ಈಗ ಒಂದು ರಾಮಾಯಣ ತೊಗೊಂಬ, ಗಂಗಾಜಲ ತೊಗೊಂಡು ಬಾ, ಮಹಾಗ್ರಂಥ ತೊಗೊಂಡು ಬಾ, ಇವೆಲ್ಲವನ್ನು ನೀನು ಹಿಡ್ಕೊಂಡು ಬಾ ಅಂಥೇಳಿ ಒಬ್ಬ ಸಾಧುನ ಆತ್ಮಜ್ಞಾನಿ ಅಥವಾ ಸಾಧು ಸಂತನ ಒಬ್ಬನ ಕರ್ಕೊಂಡು ಬಾ ಅಂತ ಹೇಳಿದ. ಚಕ್ರವರ್ತಿ ಎಲ್ಲವನ್ನು ಖಂಡಿತವಾಗಿ ತರುವೆನು ಅಂಥೇಳಿ ಅವ್ರಿಗೆ ಭರವಸೆ ಇಟ್ಟು ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದ ಪಡ್ಕೊಂಡು ಹೊರಟ. ಪ್ರಯಾಣ ಮುಂದುವರಿಯಿತು. ದೇಶದ ಮೇಲೆ ದೇಶಗಳನ್ನು, ಎಲ್ಲ ರಾಜರುಗಳನ್ನು ಗೆಲ್ಲುತ್ತಾ ಪಂಜಾಬ್ ಪ್ರಾಂತದಲ್ಲಿ ಇದ್ದಾಗ ಅವನಿಗೆ ಮಗಧ ರಾಜ್ಯದ ಮೇಲೆ ಕಣ್ಣು ಬಿತ್ತು. ಪಂಜಾಬ್ ದೇಶದಲ್ಲಿ ಮಗಧ ದೇಶ ಗೊತ್ತಿದೆ ಅಲ್ಲೆಲ್ಲರಿಗೂ. ಅಲ್ಲಿ ಹೋದ. ಇನ್ನೇನು ಹೊರಡಬೇಕು. ಆಗ ಅವನ ಸೈನಿಕರು, ನಾವು ತಂದೆ ತಾಯಂದಿರನ್ನು ಹೆಂಡತಿ ಮಕ್ಕಳನ್ನು ಬಿಟ್ಟು ಬಂದು ಬಹಳ ದಿವಸಗಳಾದವು. ಈಗ ಹೇಳಿನಲ್ಲ ಈ ವಿಷಯ. ಆ ಸೈನಿಕರು ಮನ್ಯಾಗ ನಾ ತಿಳಿಸಿ ಬರ್ತಾನಂತ ಹೇಳಿದ್ರ. ಮುಂದೆ ದಿವಸಗಳಾದವು. ನಾವು ಹಿಂದಿರುಗಲೇ ಬೇಕೆಂದು ಹಠ ಹಿಡಿದರು. ನಾವು ಹೋಗೇ ಅವರು ನಮಗೆ ಬರೋಕ್ಕಾಗಲ್ಲ ಅಂದ್ರೆ ಅವರು ವಿಧಿ ಇಲ್ಲದೆ ಹಿಂದಿರುಗಲು ನಿರ್ಧರಿಸಿದ. ಮತ್ತೆ ಹೊಳ್ಳಿ ಬಂದ. ಆಗ ತಮ್ಮ ಗುರುಗಳ ಮಾತು ಜ್ಞಾಪಕಕ್ಕೆ ಬಂತು. ಇನ್ನು ಹೊಳ್ಳಿ ಹೋಗ್ಬೇಕಂದಾಗ ಗುರು ಹೇಳಿದ ಮಾತು ಅವಾಗ ಮತ್ತೆ ನೆನಪು ಬಂತು ಅವನಿಗೆ. ತಕ್ಷಣ ಬಂದು ಭಗವದ್ಗೀತಾ ಗ್ರಂಥ, ರಾಮಾಯಣ ಗ್ರಂಥ, ಒಂದು ದೊಡ್ಡ ಬಿಂದಿಗೆಯಲ್ಲಿ ಗಂಗಾಜಲ, ಹೀಗೆ ಅನೇಕ ರೀತಿಯಿಂದ ಅವನೇನು ತನ್ನ ಗುರು ಏನು ಹೇಳಿರ್ತಾನೋ ಅದನ್ನು ತಗೊಂಡು ಬರಬೇಕು ಅನ್ನುವಂಥದ್ದು ನೆನಪಾಯ್ತು. ಇನ್ನು ಹೊಳ್ಳಿ ಹೋಗಿಬಿಟ್ಟಾಯ್ತು, ಯುದ್ಧ ಸಾಕ ಅನ್ನುವಂಥ ರೀತಿಯಿಂದ ತೆಗೆದುಕೊಂಡು ಬರಲು ಮತ್ತೆ ಮರಳಿದ. ಆದರೆ ಒಬ್ಬ ಸಾಧು, ಎಲ್ಲ ಸಿಗ್ತಾವೆ ಇವು, ಗಂಗಾಜಲ ಏನು ಹೋಗಿ ನದಿ ಒಳಗೆ ತುಂಬ್ಕೊಂಬಂದು ಸಿಗ್ತದೆ, ಗ್ರಂಥಗಳು ಸಿಗ್ತಾವೆ, ಸಾಧು ಬೇಕಲ್ಲ. ಸಾಧು ಅಂದರೆ ಆತ್ಮಜ್ಞಾನಿಗಳಂತ. ಅಂಥವ್ರು ಯಾಕೆ ಇವನ ಕೈಯಾಗ ಸರಿಯಾಗಿ ಇವನ ಜೋಡಿ ಹೇಳಿದಲ್ಲಿ ಬರಬೇಕು, ಹಿಂಗೆ ಅವರು ವಿಚಾರ ಕೊಳ್ಳೋದಲ್ಲ. ಇಲ್ಲಿ ವಿಚಾರ ಮಾಡಿದರು. ಒಬ್ಬರು ಕೊಟ್ಟ ಸಲಹೆಯಂತೆ ಚಕ್ರವರ್ತಿ ಸ್ವತಃ ತಾನೇ ಪೋಷಾಕ ಧರಿಸಿಕೊಂಡು ಒಂದು ದಿನ ಉದಯ 9 ಗಂಟೆಯಿಂದ ಊರ ಹೊರಗಿನ ಗುಡ್ಡವೊಂದರ ಮೇಲೆ ಹೋದ. ನೋಡಿದರೆ ಅಲ್ಲೊಬ್ಬ ಸಾಧು ಕೂತಿದ್ದ. ಇವ್ರು ಯಾರು ಹೋಗಕ್ಕೆ ಒಲ್ಲ, ಕರ್ಕೊಂಬರೋರು ಒಬ್ಬ ಸಾಧನ ಅಂತೀವ, ರಾಜ ಆಜ್ಞೆ ಮಾಡಿದ್ರು, ಅವ್ರು ನಾವು ಯಾರು ಹೋಗಲ್ಲ ಅಂದರು. ಇವನೇ ಬೇರೆ ವೇಷ ಹಾಕ್ಕೊಂಡು ಅವನಲ್ಲಿ ಹೋದ, ರಾಜನ ಪೋಷಾಕ ಹಾಕ್ಕೊಂಡು. ಬರೀ ಮನೆಯಲ್ಲಿ ನೋಡಿದರೆ ಅಲ್ಲೊಬ್ಬ ಸಾಧು ಆತ್ಮಚಿಂತನೆ ಮಾಡುತ್ತಾ ಬರೀ ಮೈಯಲ್ಲಿ ಮಲಗಿದ್ದ. ಚಕ್ರವರ್ತಿ ಬಂದದ್ದು ಅವನಿಗೆ ಕಾಣಲೇ ಇಲ್ಲ. ಚಕ್ರವರ್ತಿ ಅಲ್ಲಿ ಮಕ್ಕೊಂಡನ್ನು ಸಹಿತ ಕಾಣಲಿ. ಅಲ್ಲಿ ಕಣ್ಣು ಮುಚ್ಚಿಕೊಂಡು ಆನಂದವಾಗಿ ಅಂತರ್ಮುಖಿಯಾಗಿ ಮಲಗಿದ್ದ. ಚಕ್ರವರ್ತಿ ಶಬ್ದ ಮಾಡದೆ ಮಾಡಿದ, ಕಣ್ಣು ಬಿಡಲಿಲ್ಲ, ಹೋಗಿ ಸಪ್ಪಳ ಮಾಡಿದ. ಹೇ ಸ್ವಾಮಿಗಳೇ ಎಂದು ಆಗಲೂ ಅವನು ನಿಶಬ್ದ ಕರೆದ್ರನು ಸಹಿತ ಮೌನ. ವಿಧಿ ಇಲ್ಲದೆ ಸ್ವಲ್ಪ ವಿನಮ್ರವಾಗಿ, ಸ್ವಾಮಿ
ನೀವು ಇಲ್ಲೇಕೆ ಬರೀ ಮೇಲೆ ಹಾಸಿಗೆ ಮಂಚ ಮೇಲೆ ಆಳು ಕಾಳು ಊಟ ಉಪಚಾರ ಯಾವುದೂ ಇಲ್ಲದಕ್ಕೆ ಅನುಷ್ಠಾನಕ್ಕೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಕೊಡುವೆ ಬರುವಿರಾ ಅಂತ ಕೇಳ್ತಾನೆ. ನೀವು ಒಬ್ಬರೇ ಹಾಕಿ ಕುಂತಿ ಇಲ್ಲೇ, ನಿನ್ನ ಹತ್ರ ಯಾರು ಆಳ್ಕಾಳಿಲ್ಲ, ಸೇವಕರಿಲ್ಲ, ನನ್ನ ರಾಜ್ಯಕ್ಕೆ ನೀನು ಕರ್ಕೊಂಡು ಹೋದ್ನಿ ಅಂತಂದ್ರೆ ನಿನಗೆ ಬೇಕಾದ ಸೌಲಭ್ಯಗಳನ್ನು ನಾನು ಮಾಡಿಕೊಡ್ತಾನೆ, ನೀನು ಬರ್ತೀಯೇನು ಅಂಥೇಳಿ ಮತ್ತೆ ಕೇಳಿದ. ಸೌಲಭ್ಯಗಳನ್ನು ಮಾಡಿ ನಾನು ಕೊಡುವೆ ಬರುವಿರಾ ಅಂತ ಕೇಳಿದ. ಆಗಲೂ ಮೌನ ಮುಂದುವರಿದ. ಆಗಲೂ ಮಾತಾಡಲಿಲ್ಲ. ಬೇರೆ ಏನೇನೋ ಪ್ರಶ್ನೆಗಳನ್ನು ಕೇಳಿದರೂ ಮೌನ. ಎಷ್ಟೇ ಆಗಲಿ ಚಕ್ರವರ್ತಿ ಅಲ್ಲವೇ, ಇವನ ಹೆಸರು ಕೇಳಿದ್ರೇ ಜಗತ್ತಿನ ರಾಜರೆಲ್ಲ ಗಡಗಡನೆ ನಡುಗುತ್ತಿದ್ರು. ಸಿಕಂದರದ ಹಂಗಿದ್ದವ, ಅಷ್ಟು ಶೂರನ ಇರ್ತಾನಲ್ಲ, ಅದಕ್ಕೆ ನಡುಗುತ್ತಿದ್ದರು. ಇಂತಹ ಚಕ್ರವರ್ತಿ ಒಬ್ಬ ಭಿಕ್ಷುಕ ಸಾಧುಗಳ ಕಾಲ ಬಳಿ ಬಂದು ಪ್ರಶ್ನಿಸಿದರೆ ಉತ್ತರ ಕೊಡುವುದು ಆ ಸಾಧುಗಳ ವರ್ತನೆಯಿಂದ ಅತಿಯಾಗಿ ಸಿಟ್ಟು ಬಂತು. ಉತ್ತರ ಕೊಡದಂಥ ಸಾಧುನ ಕಡೆಯಿಂದ ಇವಾಗ ಎಷ್ಟು ಸೊಕ್ಕೈತಿಪ್ಪ, ಇವಾಗ ನಾ ಇಷ್ಟು ರಾಜ ಬಂದೇನು, ಇಷ್ಟು ದೇಶ ಗೆದ್ಕೊಂಡು ಬಂದೇನು, ಅದು ಕುದುರೆ ಮೇಲೆ ಎತ್ತಿ ಬಂದಿದ್ದೇನು, ನಾನು ಇಷ್ಟು ಮಾತಾಡಿಸ್ತಾ ಇದ್ದೇನು, ನನಗೆ ಗಮನ ಕೊಡುವಲ್ಲ ಇವ, ಎಷ್ಟು ಸೊಕ್ಕಿರ್ಬೇಕು ಇವಾಗ ಅಂಥೇಳಿ ಇವನಲ್ಲಿ ಇನ್ನಷ್ಟು ಮಾತು ಸಿಟ್ಟು ಬಂತು. ಭಿಕ್ಷುಕ ಸಾಧುಗಳ ಕಾಲ ಬಳಿ ಬಂದು ನಿಂತುಕೊಂಡು ಪ್ರಶ್ನೆ ಉತ್ತರ ಕೊಡದ ಆ ಸಾಧುವಿನ ವರ್ತನೆಯಿಂದ ಅತಿಯಾಗಿ ಸಿಟ್ಟು ಬಂತು. ಕೊಲ್ಲಲು ತಕ್ಷಣ ಒರೆಯಿಂದ ಕತ್ತಿಯನ್ನು ತೆಗೆದ. ಇವನು ಕೊಂದ ಬಿಡಬೇಕು, ಏನು ಮಾತಾಡೋಲ್ಲ ಬಿಡೋಲ್ಲ, ನಾನು ಏನು ಹೇಳಿದ್ರು ಕೇಳೋಲ್ಲ, ಇವಂದು ಎಷ್ಟು ಸೊಕ್ಕತಿ ಅಂಥೇಳಿ ಕತ್ತಿ ಹಿರಿದ ಕೆಲಸ ಅವನ್ನ ಹೊಡಿಬೇಕಂತೇಳಿ ಹೊಡ್ಯಾಕೋದ. ಕತ್ತಿಯನ್ನು ಇರಿದ. ಆವಾಗ ಸಿಟ್ಟು ಬಂತು. ಕೊಲ್ಲಲು ತಕ್ಷಣ ಒರೆಯಿಂದ ಅಂದರೆ ಹೊರಗಿಂದ ಕತ್ತಿ ತೆಗೆದು ಸಾಧು ಕಣ್ಣು ಬಿಟ್ಟ. ಆವಾಗ ಪಕ್ಕನೇ ನಕ್ಕಂತವು. ಯಾರು ಅವ್ನು ಸಾಧು, ಇವನು ಹೊಡಿಬೇಕಂತೇಳಿ ಹಿಂಗೆ ಮಾಡ್ತೇವಲ್ರಿ, ಹಾಗೆ ಮಾಡಿದ್ರೆ ಅವನಿಗೆ ಎಲ್ಲಿ ನಾಟ ತಿರೋದಿಲ್ಲ ರೀ, ಅದು ಹಂಗೆ ದಾಟಿ ಬರ್ತಿರ್ತದೆ. ಹೀಗೆ ಸಿಟ್ಟು ಬಂತು. ಕೊಲ್ಲಲು ತಕ್ಷಣ ಒರೆಯಿಂದ ಚಕ್ರವರ್ತಿಯು ಎದೆ ನಡಗಿತು. ಅವಾಗ ಅವನು ಎದೆ ನಡಗಾಕೈತು. ಏನಪ್ಪ ಇವ ಇಂಥ ಕತ್ತಿ ಹಿರಿದು ಇಷ್ಟು ದೇಶ ಗೆದ್ದು ಬಂದಂಥವ್ ನನ್ನಂಥವ್ ಈ ಕತ್ತಿಯಿಂದ ಹೊಡೆದ್ರೂ ಇನ್ನೂ ನಕ್ಕೊಂತನಲ್ಲ, ಹಂಗೆ ನಗ್ತಾನ ಇದ್ದಾನಲ್ಲ ಅಂತಂದ. ಆಗ ಚಕ್ರವರ್ತಿ ಎದೆ ನಡಗಿತು. ತಲೆಯಲ್ಲಿನ ಮಡ್ಡು ಸ್ವಲ್ಪ ಇಳಿಯಿತು. ಇದುವರೆಗೂ ನನ್ನ ಹೆಸರು ಕೇಳಿದರೆ, ಕತ್ತಿ ನೋಡಿದರೆ ಎಂತೆಂಥ ಪರಾಕ್ರಮಿಗಳು ಗಡಗಡನೆ ನಡುಗುತ್ತಿರುವುದನ್ನು ನಾನು ಕಂಡಿದ್ದೆ. ಯಾರು ಕೇಳಿದ್ರು ಹೆದರದವ್ರನ್ನ ನಾನು ನೋಡಿದೆನು, ಇಷ್ಟು ಧೈರ್ಯವಾಗಿ ಕುಂತವನ್ನ ಇನ್ನು ಎಲ್ಲಿಯೂ ನೋಡಲಿಲ್ಲ. ಆದರೆ ಕೋಪದಲ್ಲಿ ಕತ್ತಿ ಹಿರಿದರೂ ಪ್ರಾಣ ಭಯವಿಲ್ಲದೆ ನನ್ನ ಎದುರಿಗೆ ನಗುವನ್ನು ಕಂಡಿದ್ದು ಇದೇ ಮೊದಲು. ನೋಡಿ, ನಾನು ಎದುರಿಗೆ ಇಷ್ಟು ನಕ್ಕೊಂತ ಕುಂತವನ್ನ ಎಲ್ಲಿಯೂ ನೋಡಲಿಲ್ಲ, ಇವನ್ನೇ ಮೊದಲು ನೋಡ್ತಾ ಇದ್ದೇನು ಅಂಥೇಳಿ ಒಂದು ಕ್ಷಣ ಆಲೋಚನೆ ಮಾಡಿ ಆ ಉಗ್ರರೂಪಿ ಅಲೆಕ್ಸಾಂಡರ್ ಶಾಂತನಾಗಿ, ಸ್ವಾಮಿ ಏಕೆ ನಗುತ್ತಿದ್ದೀರಲ್ಲ ಅಂತ. ಆವಾಗ ಮತ್ತೆ, ನನ್ನನ್ನು ಕೊಲ್ಲುತ್ತೇನೆಂದು ನೀನು ಕತ್ತಿ ಹಿರಿದೆಯಲ್ಲ, ಇಂಥ ಮರಳು ಜನರು ಇದ್ದಾರಲ್ಲ, ಇಂಥ ಬರಳು ಜನನೂ ಅದಾರಂತ ತಿಳ್ಕೊಂಡು ನನ್ನ ನಗಿ ಬರತ್ತೆ ಅಂತ ನಾವು ಸಾಧು. ನಗು ಬಂತು. ಇದಕ್ಕೆ ನಾನು ನಕ್ಕ ಬಿಟ್ಟೆ. ಆತ್ಮನಾದ ನನ್ನನ್ನು ಕೊಲ್ಲಲು ಕತ್ತಿ ಇದನ್ನು ಕೊಲ್ಲಾಕ ಕತ್ತಿ ಇನ್ನೂ ಯಾರೂ ತಯಾರೇ ಮಾಡಿಲ್ಲ. ಕತ್ತಿ ಇನ್ನೂ ಯಾರೂ ತಯಾರಿಸಿಲ್ಲ. ನೈನಂ ಹೇಳ್ತೇವಲ್ಲ, ಗುರುಗಳು ಹೇಳ್ತಾರೆ, ಪ್ರಭು ಹೇಳ್ತಾನೆ, ಇದು ಸಂಸ್ಕೃತ ಬರ್ತಲ್ಲ, ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ ನೈನಂ ಖೇದ ಎಂತಾಪ್ಯೋ ನ ಶೋಷಯತಿ. ಅಂದರೆ ಆತ್ಮನನ್ನು ಎಂದು ಕತ್ತರಿಸಲಿಕ್ಕೆ ಬಾರದು, ಹೊಡೆಯೋಕ್ಕೆ ಬರೋದಿಲ್ಲ. ಬೆಂಕಿಯಿಂದ ಅದು ಸುಡಲಾರದು, ಅದು ಸುಡುವುದಿಲ್ಲ. ನೀರಿನಿಂದ ಅದನ್ನೆಂದು ನೆನೆಸೋಕ್ಕೂ ಬರೋದಿಲ್ಲ. ಗಾಳಿ ಬಿಟ್ಟಾಗ ಅದು ಆರೋಣೋದಿಲ್ಲ, ಏನೂ ಆಗೋದಿಲ್ಲ. ಇವೇ 4 ಮಾತು ಅದನ್ನು ಹಿಂದಿ ಒಳಗೆ ಹೇಳ್ಯಾರ ಅಷ್ಟೇ, ಅವರು ಒಣಗಿಸಲಾಗದು. ಈ ಮಾತುಗಳನ್ನು ಕೇಳಿದ ಚಕ್ರವರ್ತಿ ತನಗೆ ಅರಿವಿಲ್ಲದೆಯೇ ಕುಳಿತುಕೊಂಡ. ಆ ಸಾಧುನ ಬಾಯಿಂದ ಇಂತಿಂಥ ಮಾತು ಬರ್ತಾವಲ್ಲಪ್ಪ. ಆಗ ಆ ಸಾಧು ಎದ್ದು ಕುಳಿತುಕೊಂಡು, ನೋಡು ಚಕ್ರವರ್ತಿ, ನಾನು ಒಂದು ದೇಹವಲ್ಲ, ದೇಹವೇ ನಾನಾಗಿದ್ದರೆ ನಿನಗೂ ನಿನ್ನ ಕತ್ತಿಗೂ ನಾನು ಹೆದರುತ್ತಿದ್ದೆ. ದೇಹ ನಾನಲ್ಲ, ಅದಕ್ಕೆ ನೀನು ದೇಹಕ್ಕೆ ಬೇಕಾದ ಮಾಡುವ, ಅದಕ್ಕೆ ನನಗೆ ಅಂಜಿಕಿಲ್ಲ. ದೇಹ ನಾನಾಗಿದ್ದರೆ ನಿನ್ನ ಕತ್ತಿಗೆ ನಾನು ಅನಿಸ್ತಿದ್ದೆ, ಹೊಡಿತಾನಪ್ಪ, ಕಡಿತಾನು, ನನ್ನ ರುಂಡನ ಕೆಡತಾನ ಅಂತ ಅನಿಸ್ತಿದ್ದೆ, ನಾನು ಹೆದರುತ್ತಿದ್ದೆ. ನಾನೊಂದು ಈ ಆತ್ಮನನ್ನು ಯಾರೂ ಏನೂ ಮಾಡಲಾಗುವುದಿಲ್ಲ. ಏಕೆ ನೀನು ಕತ್ತಿ ಹಿರಿದೆಯಲ್ಲ, ಆ ಶಕ್ತಿ ಯಾರದು ಗೊತ್ತೇ? ಖಬರ್ದಾರ್, ಹುಷಾರಾಗಿ ಮಾತಾಡು. ನಿನ್ನ ಬಂಗಲೆ, ಕಾರು, ಮಂಚ, ಆಳು ಕಾಳು ಎಲ್ಲವೂ ಈ ದೇಹ ಪೋಷಣೆಗೆ ಮಾತ್ರ. ನೀ ಏನೇ ಇರು, ಅದು ಒಮ್ಮೆಗೆ ಹೇಳ್ಬೇಕಂದ್ರೆ ಇಡೀ ದೇಶ ರಾಜ್ಯಗಳ ಭೂಮಂಡಲದ ಚಕ್ರವರ್ತಿಯಾಗಿದ್ರೂ ಅದೇನು ನಿನಗೆ ಸಂಬಂಧ ಇಲ್ಲ, ಎಲ್ಲವನ್ನೂ ಇಲ್ಲೇ ಬಿಟ್ಟು ಹೋಕ್ಕಿಯ.
ಹೇಮ ನಿನ್ನದಲ್ಲ, ಭೂಮಿ ನಿನ್ನದಲ್ಲ, ಕಾಮಿನಿಯೂ ನಿನ್ನವಳಲ್ಲ. ಇವು ಮೂರು ಜಗಕ್ಕಿಕ್ಕಿದ ವಿಧಿ. ನಿನ್ನದೆಂಬುದು ಜ್ಞಾನರತ್ನವೊಂದೇ. ಆ ಜ್ಞಾನರತ್ನವನ್ನು ನೀನು ಅರಿತು ಧರಿಸಿದೆಯಾದೊಡೆ ನಿನಗಿಂತ ಸಿರಿವಂತರು ಬೇರಿಲ್ಲ ಕಾಣ ಗುಹೇಶ್ವರ. ಹಂಗೆ ಇವೇನು ಸಂಬಂಧ ಇಲ್ಲಪ್ಪ. ಇಲ್ಲೇ ಹೊರತಾವು ಹೋಗ್ತಾವು, ಒಮ್ಮೆ ಸುಖ ಕೊಡ್ತಾವು, ಒಮ್ಮೆ ದುಃಖ ಕೊಡ್ತಾವು. ಮತ್ತು ಹೋಗುವಾಗ ಬರುವಾಗ ಬತ್ತಲೆ ಬಂದಿರ್ತೀಯ, ಹೋಗುವಾಗ ಮತ್ತು ಬತ್ತಲೆ ಹೋಗ್ತೀಯ. ಇವೇನು ಮಾಡೋದಿಲ್ಲ. ಈ ಕಾರು, ಬಂಗ್ಲೆ, ಮಂಚು, ಕಾಳು, ಆಳುಗಳು ಇವೆಲ್ಲವೂ ದೇಹ ಪೋಷಣೆಗೆ ಮಾತ್ರ. ನಾನು ಈ ದೇಹದೊಳಗಿರುವ ಆತ್ಮಚೇತನ, ಅದನ್ನು ನೀನು ಕತ್ತರಿಸುವೆಯಾ ಎಂದು ಗಂಭೀರವಾಣಿಯನ್ನು ಚಕ್ರವರ್ತಿಗೆ ತನಗರಿವಿಲ್ಲದೆ ಅವರ ಪಾದಗಳ ಮೇಲೆ ಇಷ್ಟು ಹೇಳಿದವ. ಅವನ ವಾಣಿ ಕೇಳಿ, ಅವನ ಮಾತು ಕೇಳಿ, ಅದಕ್ಕೆ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿದ್ದಿ ಜ್ಞಾನಂ ಜ್ಞಾನಿಸ್ತತ್ವ ದರ್ಶನ. ಈಗ ಹೇಳಿದಲ್ಲ, ಜ್ಞಾನಿಗೆ ಬಾಗು, ಜ್ಞಾನವಂತನಾಗು, ಆ ಜ್ಞಾನದಿಂದ ಅಜ್ಞಾನದ ತಮವ ನೀಗು ಅಂತೇಳಿ ಹೇಳ್ತಾರಲ್ಲ, ಅದೇ ಮಾತ ಇದು. ಅದಕ್ಕೆ ಜ್ಞಾನಿಗೆ ಅವಾಗ ಹಾಟು ಬಿದ್ದವ. ನಾನು ಈ ದೇಹದವರಿಗೆ ಆತ್ಮಚೇತನ ಕ್ಷಮಿಸಿ, ನಾನು ಏನೇನೋ ಮಾತಾಡಿಬಿಟ್ಟೆ. ನಿಮ್ಮ ಸಾನ್ನಿಧ್ಯದಿಂದ ಮತ್ತು ತಮ್ಮ ವಾಣಿಯಿಂದ ನನ್ನ ಕಣ್ಣನ್ನು ತೆರೆಸಿದ್ರಿ ಎಂದು ಹೇಳಿ ನಮಸ್ಕರಿಸಿ ಅಲ್ಲಿಂದ ನೇರವಾಗಿ ಬಿಡಾರ ಸೇರಿದ. ಅಲ್ಲಿಂದ ಸೀದಾ ಹೋಗಿ ತನ್ನ ಬಿಡಾರ ಎಲ್ಲಿ ಇಳ್ಕೊಂಡಿರ್ತಾರಲ್ಲ ಅಲ್ಲಿ ಹೋಗಿ ಉಳ್ಕೊಂಡ, ಸೇರಿದ. ನಾನೊಂದು ಆತ್ಮ, ನನಗೊಂದು ದೇಹ. ಆತ್ಮನನ್ನು ಕತ್ತರಿಸಲಾರದು. ಇದೇ ಅವ ಏನು 4 ಮಾತು ಹೇಳಿರ್ತಾನಲ್ಲ, ಆ ಮಾತೇ ಅವನಿಗೆ ಪದೇ 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 ಚಿಂತನೆ ಮಾಡ್ಕೊಂತ ಕುಂತ. ಕತ್ತರಿಸಲಾರದು. ಈ ಚಿಂತೆಯಲ್ಲಿಯೇ ಸ್ವದೇಶಕ್ಕೆ ಪ್ರಯಾಣ ಮಾಡುತ್ತಾ ಹೊರಟ. ಇನ್ನೇನೂ ಬೇಡಪ್ಪ ನನಗೆ, ತ್ಯಾಗಮಯ ಆದವ. ಯಾವುದೂ ಬೇಡ ನನಗಂತ ನಿರಾಶೆ ಹೊಂದಿದ. ಯಾಕಂದ್ರೆ ಮಹಾಜ್ಞಾನಿಗಳು, ಆತ್ಮಜ್ಞಾನಿಗಳು ಅವರ ಪಲ್ಲಟ, ಅವರ ಮನಸ್ಸನ್ನು ಬದಲಿಸಿ ಮಾಡ್ಬೇಕಾದ್ರೆ ಅವರಲ್ಲಿ ಅಂಥ ಶಕ್ತಿ ಇರ್ತದೆ. ಅದಕ್ಕೆ ನನಗಿನ್ನು ಯಾವುದೂ ಬೇಡ ಅಂಥೇಳಿ ಎಲ್ಲವನ್ನು ಗೌತಮ ಬುದ್ಧ ಸರ್ವತ್ನಾಗ ಅರಮನೆ ಹೆಂಡತಿ ಮಗಳನ್ನು ಬಿಟ್ಟು ಎದ್ದು ಹೊರಗೋದದ್ದು ಕತ್ತಲ್ದಾಗ ಎದ್ದು ಅದಾನ ಅವನು, ಬುದ್ಧ ಆಗಿ ಹೋದ. ಹಂಗೆ ಮಾಡುತ್ತಾ ಚಿಂತೆಯಲ್ಲೇ ಸ್ವದೇಶಕ್ಕೆ, ಇನ್ನು ನಾವು ಊರಿಗೆ ಹೋಗ್ಬೇಕು, ಯಾವುದೂ ಬೇಡ, ಬೇಬಿ ಲಾನ್ ಪಟ್ಟಣಕ್ಕೆ ಬರುತ್ತಾನೆ. ಅಂದ್ರೆ ತನ್ನ ಅರಮನೆ ಬರ್ತಾನೆ. ಅವಾಗಷ್ಟು ಬರೋದ್ರೊಳಗೆ ತುಂಬ ಜ್ವರ ಬಂತು, ಅವಾಗ ರೋಗ ಇತ್ತು, ಆರಾಮ ಉಳಿಲಿಲ್ಲ. ಇನ್ನೇನು ಸಾಯುವ ಪ್ರಸಂಗ ಬಂತೆಂದು ಅವನಿಗೆ ಗೊತ್ತಾಯಿತು. ತಕ್ಷಣ ಮಂತ್ರಿಯನ್ನು ಕರೆದು, ಮಂತ್ರಿ, ನಾನು ಸಾಯುವುದು ಖಂಡಿತ, ನನಗೊಂದು ಉಪಕಾರ ಮಾಡು. ನಾನು ಸತ್ತ ಮೇಲೆ ನನ್ನ ಶವವನ್ನು ಮರದ ಪೆಟ್ಟಿಗೆಯಲ್ಲಿಟ್ಟು ಮೆರವಣಿಗೆಯಲ್ಲಿ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗು. ನಾನು ಒಂದು 2-3 ಮಾತದಪ್ಪ, ಅವನು ನೀವು ಕೇಳ್ರಿ ಅಂತೇಳಿ ಮೊದಲ ಸೈನಿಕರಿಗೆ, ಸೇವಕರಿಗೆಲ್ಲ ಹೇಳಿದ. ನನ್ನ ಏನು ಇಡೀ ರಾಜ್ಯದಲ್ಲಿ ಮುತ್ತು ರತ್ನಗಳು, ಬಂಗಾರ, ಬೆಳ್ಳಿ, ಹೊನ್ನ ಎಲ್ಲಿದಾವೆ, ನನ್ನ ಅರಮನೆಯಿಂದ ಸ್ಮಶಾನದವರೆಗೆ ಅದರದ ರಾಶಿಯನ್ನೇ, ಅದರ ಹಾಸಿಗೆಯನ್ನೇ ಹಾಸ್ಕೊಂತ ಹೋಗ್ರಿ, ಮುತ್ತು ರತ್ನ ಬಂಗಾರಗಳನ್ನು. ಆಮೇಲೆ ಇಡೀ ದೇಶದ ಮೂಲೆ ದೊಡ್ಡ ದೊಡ್ಡ ಡಾಕ್ಟರ್ ವೈದ್ಯರದಾರು. ಅವ್ರು ನಾನು ಬದುಕಿಸ್ತೇನೆ, ನಾ ಇಂಥ ರೋಗ ಕಳಿತೇನೆ, ನಾ ಇಂಥ ರೋಗ ಕಳಿತೇನೆ ಅಂತ ಬಂದರು. ನನ್ನ ಸಾವು ಕಾರಣತೆಲ್ಲ, ಈ ಸಾವನ್ನು ಬದುಕಿಸೋರು ಅದಾರೇನು, ಅವ್ರಿಗಾದ್ರೆ ಗೊತ್ತಾಗಲಿ, ಸಾಯುವುದು ಖಂಡಿತ ಅನ್ನೋದು ಅವ್ರಿಗೂ ಗೊತ್ತಾಗಲಿ, ನಾ ಬದುಕಿಸ್ತಾನೆ ಅಂತೇಳಿ ಅವ್ರು ಅಡ್ಡಾಡ್ತಾರೋ. ಅದಕ್ಕೆ ಅಂಥ ದೊಡ್ಡ ಡಾಕ್ಟ್ರನ್ನ ಕರೆಸಿ ಅವ್ರು 4 ಮಂದಿ ಹೆಗಲ ಮೇಲೆ ನನ್ನ ಹೊರಸ್ರಿ ಅಂತ ಹೇಳಿದ. ಆಮೇಲೆ ರಾಜ್ಯವನ್ನು ಏನು ಮಾಡಿದ, ಮುಂದೆ ಹೋದಾಗ ನನ್ನ ಉಗುಳ್ತೇರಲ್ಲ ಅಲ್ಲೇ ನನ್ನ 2 ಕೈಗಳನ್ನು ಮೇಲಿಟ್ಟ ಇಲ್ಲಿವರೆಗೆ ಮಾತ್ರ ಉಗಿರಿ ಅಂತ ಹೇಳಿದ. ಈ ಕೈಗಳನ್ನು ಮೇಲೆ ಬಿಟ್ಟು ಈ ದೇಹದಿಂದ ಈ ಕೆಳಗಡೆ ಮಾತ್ರ ಉಗಿರಿ ಅಂತ ಹೇಳಿ ಆ ಸೈನಿಕರಿಗೆ ಆಶ್ವಾಸನೆ ತಗೊಂಡು ಕೊಟ್ಟು ಹೇಳಿ, ಆಗ ಅವನಿಗೆ ತಕ್ಷಣ ಮಂತ್ರಿಯನ್ನು ಕರೆದು ತನ್ನ ಶವವನ್ನು ಮರದ ಪೆಟ್ಟಿಗೆಯಲ್ಲಿಟ್ಟು ಮೆರವಣಿಗೆಯಲ್ಲಿ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಿರಿ. ಆದರೆ ನನ್ನ 2 ಕೈಗಳನ್ನು ಹೊರಗೆ ಇಳಿದು ಬಿಟ್ಟು ಉಳಿದ ದೇಹಕ್ಕೆ ಮಾತ್ರ ಬಟ್ಟೆ ಮುಚ್ಚಿರಿ. ಯಾರಾದರೂ ಹೀಗೇಕೆ ಎಂದು ಕೇಳಿದರೆ, ಅಲೆಕ್ಸಾಂಡರ್ ಚಕ್ರವರ್ತಿ ದೊಡ್ಡ ರಾಜ್ಯವನ್ನು ಕಟ್ಟಿ ಆಳಿದ, ಆದರೆ ಹೋಗುವಾಗ ಬರೀ ಕೈಲೇ ಹೋದ ಅನ್ನೋದು ಜಗತ್ತಿಗೆ ಗೊತ್ತಾಗಲಿ ಸಾಲಂತೇಳಿ ಅವನ ತತ್ವವನ್ನು ಇಟ್ಟೆ ಕೈ ಮೇಲೆ ಮಾಡಿ. ಈಗಾದರೂ ಅವನ ಮೂರ್ತಿ ಅವನು ಇದ್ದದ್ದೆಲ್ಲ ಅವನ ಸ್ಮಶಾನದ ಜಾಗದಲ್ಲಿ ಮೇಲೆ ಕೈ ಇಟ್ಟದ್ದನ್ನ ಮೂರ್ತಿ ಇದಿದೆ ಅಂತ ಸಮಾಧಿ. ಹಾಗೆ ತೆಗೆದುಕೊಂಡು ಹೋಗಿ ನನ್ನ 2 ಕೈಗಳನ್ನು ಹೊರಗೆ ಇಳಿಬಿಟ್ಟು ಉಳಿದಿದ್ದ ದೇಹಕ್ಕೆ ಬಟ್ಟೆ ಮುಚ್ಚು. ಯಾರಾದರೂ ಹೀಗೇಕೆ ಎಂದು ಕೇಳಿದರೆ, ಅಲೆಕ್ಸಾಂಡರ್ ಚಕ್ರವರ್ತಿ ದೊಡ್ಡ ರಾಜ್ಯವನ್ನು ಕಟ್ಟಿ ಆಳಿದ, ಆದರೆ ಹೋಗುವಾಗ ಬರಿಗೈಲೇ ಹೋಗುತ್ತಿದ್ದಾನೆಂದು ಜನರಿಗೆ ಗೊತ್ತಾಗಲಿ ಎಂದು ಸಮಾಧಾನದಿಂದ ಹೇಳಿ ತನ್ನ ದೇಹವನ್ನು ಬಿಟ್ಟ. ಆವಾಗ ತೀರ್ಕೊಂಡಂಥವ. ಇದರಿಂದ ಜನರು ಎಚ್ಚೆತ್ತುಕೊಳ್ಳಲಿ, ಇದರಿಂದ ಜನ ತಿಳ್ಕೊಳ್ಳಿ, ಮನುಷ್ಯ ಹುಟ್ಟುವುದು ಸಹಜ, ಆದರೆ ರಾಜಭೂಮಿ ಗಳಿಸುವುದಕ್ಕಲ್ಲ, ಬರೀ ವಿಷಯ ಭೋಗಕ್ಕಲ್ಲ.
ಆತ್ಮಜ್ಞಾನ ಪಡೆದುಕೊಳ್ಳು. ಮನುಜ ಕುಲದ ಜನನ ಲಾಭವಾಗುವುದು 6 ನಾನೆಂದು ತಿಳಿಯುವುದು ಅನ್ನಂಗೆ ಆತ್ಮಜ್ಞಾನ ಪಡೆದುಕೊಂಡು ಮುಕ್ತಿ ಪಡೆಯಲು ಬಂದದಕ್ಕೆ ಈ ದೇಹ ಬಂದದ. ಇದನ್ನು ಸರಿಯಾಗಿ ತಿಳಿದುಕೊಳ್ಳಲು ಇದೊಂದು ದೊಡ್ಡ ನಿದರ್ಶನವಾಗಿದೆ. ಚಕ್ರವರ್ತಿಯು ಸಾಧುಗಳ ಅರ್ಧ ಗಂಟೆ ಸತ್ಸಂಗದ ಫಲ. ಅವನು ಕೂಡ ಒಂದು 15 ನಿಮಿಷ 20 ನಿಮಿಷ ಮಾತಾಡ್ತಾನವ. ಆ ಜ್ಞಾನಿ ಕುಂತಾಗ ಇವು ರಾಜನಾಗಿ ದೇಶವನಿಗೆ ಎದ್ಕೋಬೇಕಂತ ಹೋದಾಗ ಇವನ ಮಾತುಕತೆ ನಡೆದಾಗ ಇವನಿಷ್ಟು ಪರಿವರ್ತನೆ ಆಗ್ತಾನು. ಒಂದು ಅರ್ಧ ಗಂಟೆ ಇದಕ್ಕೆ ಒಂದು ನಿದರ್ಶನದ ಕಾಲವಾಗಿದೆ. ಚಕ್ರವರ್ತಿಯು ಸಾಧುಗಳ ಅರ್ಧ ಗಂಟೆ ಸತ್ಸಂಗದ ಫಲ. ಅದಕ್ಕೆ ಅವನ ಜೀವನದ ಧ್ಯೇಯೋದ್ದೇಶಗಳನ್ನೇ ಬದಲಾಯಿಸಿತು. ಆದ್ದರಿಂದ ಹೇಳೋದು ಸಾಧು ದರ್ಶನಂ ಪುಣ್ಯ ಸ್ಪರ್ಶನಂ ಪಾಪನಾಶನಂ ಸಂಭಾಷಣಂ ಜನ್ಮ ಸಾರ್ಥಕ್ಯಂ ಅನ್ನುವಂಥ ಒಂದು ಮಾತು ಹೇಳ್ಯಾರ ಇಲ್ಲಿ. ಸಾಧು ದರ್ಶನದಿಂದ ಪುಣ್ಯ ಪ್ರಾಪ್ತಿ ಆಗ್ತದೆ. ಅವನ ಸ್ಪರ್ಶನದಿಂದ ಇಡೀ ಪಾಪ ಎಲ್ಲ ನಾಶ ಆಗಿ ಹೋಗ್ತದೆ. ಅವನ ಮಾತುಕತೆ ಇದು ಹೇಳೋದು ಕೇಳೋದು ನಡೆದಲ್ಲ, ಈ ಒಂದು ಸಂಭಾಷಣೆಯಿಂದ ಜನ್ಮ ಸಾರ್ಥಕ ಆಗ್ತದೆ, ಉದ್ಧಾರ ಆಗ್ತದೆ. ಮುಕ್ತಿ ಪಡೆಯುವಂಥ ಮಾರ್ಗವನ್ನು ನೀವು ಕಲ್ಕೋಬೇಕಾಗ್ತದೆ, ತಿಳಿಬೇಕಾಗ್ತದೆ. ಆದ್ದರಿಂದ ನಿತ್ಯ ನಮಗೆ ಗುರುಗಳು ಶಾಸ್ತ್ರ ಶ್ರವಣವನ್ನು ಮಾಡಿಸುತ್ತಾರೆ. ಅದನ್ನು ನೀವುಗಳು ಸರಿಯಾಗಿ ಆಲಿಸಿ ನಾವು ನಮ್ಮಲ್ಲಿ ಎಂಥ ದುರ್ಗುಣಗಳದ ಅವನು ಬಿಡಬೇಕು, ಸದ್ಗುಣಗಳನ್ನು ಸಂಗ್ರಹಿಸಿಕೊಂಡು ಮುಕ್ತಿಗೆ ಹೋಗೋ ಮಾರ್ಗವನ್ನು ನೀವು ಸಾಧಿಸೋಣ ಅಂತ ಹೇಳಿ ನಾನು 2 ಮಾತುಗಳನ್ನು ಗುರುಪಾದಕ್ಕೆ ಅರ್ಪಿಸ್ತೇನೆ. ಅಂಬುಕೇಶನ ರಾಣಿ ಶರಣರ ಬಿಂಬದೊಳು ನಲಿನಾಡು ಜನತೆ ಅಂಬಗಾರತಿಯನ್ನು ದೇವಿಗಾರತಿಯನ್ನು ರಂಗೇರು ಬೆಳಗಿರೆ ಶುಂಭಾರಿ ಶುಂಭರ ಸಂಭಾರಿಗೆ ಸಾಂಬರಿಗೆ ದುಷ್ಟರಕ್ಕಸರನ್ನು ಬೆಟ್ಟಿ ಕುತ್ತಿಗೆ ಕೊಯ್ದು ಸುಟ್ಟು ತ್ರಿಪುರ ಗೆದ್ದ ಶ್ರೀಕಾಂತಿಗೆ ಶಂಕರಿಗೆ ದುಷ್ಟ ಮನುಷ್ಯನ ಹೊಟ್ಟೆ ಬಗೆಯುತ್ತ ಬೆಟ್ಟ ಕೊಳ್ಳಕ್ಕೆ ಹಿಡಿದು ರೇಣುಕೆ ದುಷ್ಟ ಮನುಷ್ಯನ ಹೊಟ್ಟೆ ಬಗೆಯುತ್ತ ಬೆಟ್ಟ ಕೊಳ್ಳಕ್ಕೆ ಹಿಡಿದು ರೇಣುಕೆ ಸೃಷ್ಟಿಯೊಳು ಪಟ್ಟಣ ಬ್ರಹ್ಮನ ಶಿರವ ತೆಗಿಸಿದ ಪರಮ ಪಾರ್ವತಿಗೆ ಅಂಬಾಗಾರತಿಯನ್ನು ದೇವಿಗಾರತಿಯನ್ನು ರಂಗೇರು ಬೆಳಗಿರೆ ಶುಂಭಾರಿ ಶುಂಭಾರ ಸಂಭಾರಿಗೆ ಶಾಂಭವಿಗೆ ಇಂದು ದೈತರನೆಲ್ಲ ಚಂಡಾಡಿ ಹೋರಾಡೋಡು ವೃಂದಮಾಲೆಯ ಧರಿಸಿದ ಚಾಮುಂಡಿಗೆ ಶಾಂಭವಿಗೆ ಮಂಡಲದಿ ಬೆರೆವಂತ ಬಂಡರ ತುಂಡು ಮಾಡಿದ ಅಖಂಡ ದೇವತೆ ಮಂಡಲದಿ ಬೆರೆವಂತ ಬಂಡರ ತುಂಡು ಮಾಡಿದ ಅಖಂಡ ದೇವತೆ ಕುಂಡಳಿಸಿ ಸುನಾಳದೀಶನ ಕಂಡೆ ನಿಮ್ಮಯ ಪಾದ ನೇತ್ರದಿ ಅಂಬಾಗಾರತಿಯನ್ನು ದೇವಿಗಾರತಿಯನ್ನು ರಂಬೇರು ಬೆಳಗಿರೆ ಶುಂಭಾರಿ ಶುಂಭಾರ ಶುಂಭಾರಿ ಶುಂಭಾರ ಶುಂಭಾರಿ ಶುಂಭಾರ ಶಾಂಭವಿಗೆ ಶಂಕರಿಗೆ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ಪಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ
ಮಂಗಲಂ ಜಯ